ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಯೂಟ್ಯೂಬ್ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ಇವತ್ತಿನ ವಿಡಿಯೋದಲ್ಲಿ ನಾವು KPTCL ಮತ್ತು ಇತರ ಎಸ್ಕಾಮ್ಗಳು 2019ರಲ್ಲಿ ಕರೆದಿದ್ದಂತಹ ವಿವಿಧ ಹುದ್ದೆಗಳು ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಅಸಿಸ್ಟೆಂಟ್ ಅಂದರೆ ಕಿರಿಯ ಸಹಾಯಕ ಮತ್ತು ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದರು. ಹಲವಾರು ಅಭ್ಯರ್ಥಿಗಳು ಆ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ ಮತ್ತು ಪರೀಕ್ಷೆಗೆ ಇನ್ನೇನು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಅಭ್ಯರ್ಥಿಗಳು ಹಲವಾರು ಜನ ನನಗೆ ಕೇಳಿರ್ತಕ್ಕಂಥದ್ದು ಕಂಪ್ಯೂಟರ್ ಅವೇರ್ನೆಸ್ ಮೇಲೆ ಸುಮಾರು 20ರಿಂದ 25 ಕ್ವಶನ್ ಆ ಎಕ್ಸಾಮ್ಗಳಲ್ಲಿ ಬರುತ್ತೆ. ಆದ್ದರಿಂದ ಅದ್ರ ಮೇಲೆ ಒಂದು ವಿಡಿಯೋನ ಮಾಡಿ ಸರ್ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಮೆಸ್ಕಾಮ್ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯು 2017ರಲ್ಲಿ ನಡೆಸಿರ್ತಕ್ಕಂಥ ಆ ಒಂದು ಪರೀಕ್ಷೆಯ ಜೂನಿಯರ್ ಅಸಿಸ್ಟೆಂಟ್ ಅಥವಾ ಕಿರಿಯ ಸಹಾಯಕ ಪರೀಕ್ಷೆಯ ಕಂಪ್ಯೂಟರ್ ಪ್ರಶ್ನೆಗಳು ಅಂದರೆ ಒಂದು 20 ಕಂಪ್ಯೂಟರ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀನಿ. ಇಲ್ಲಿ ಒಂದು ಗಮನಿಸಬೇಕು ಏನಂದರೆ ಪ್ರತಿಯೊಂದು ಪ್ರಶ್ನೆಯನ್ನು ನಾವು ಒಂಥರ ಪ್ರಾಕ್ಟಿಕಲ್ ಥರ ಇಲ್ಲಿ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ನೋಡಿ, ನನ್ನ ಒಂದು ಚಾನಲಲ್ಲಿ ನಾನು ಹಲವಾರು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಸೊ ಇಲ್ಲಿ ನಾವು SDA ಪೇಪರ್ನ ಸಾಲ್ವ್ ಮಾಡಿರ್ತಕ್ಕಂಥದ್ದಿದೆ. ಸೊ ಭಾಗ 2 ಮತ್ತು ಇಲ್ಲಿ ಭಾಗ 1 ಇದರಲ್ಲಿ SDA 2019ರ ಪ್ರಶ್ನೆ ಪತ್ರಿಕೆಯನ್ನು ಕಂಪ್ಲೀಟ್ ವಿವರಣೆಯೊಂದಿಗೆ ಒಂದು ಸಾಲ್ವ್ ಮಾಡಿದ್ದೀವಿ ಮತ್ತು FDA 2009 ಪ್ರಶ್ನೆ ಪತ್ರಿಕೆಯನ್ನು ಕೂಡ ಸಂಪೂರ್ಣ ವಿವರಣೆಯೊಂದಿಗೆ 1 ಗಂಟೆಗೂ ಹೆಚ್ಚು ಕಾಲ ಇರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಮಾಡಿದ್ದೀವಿ. ಮತ್ತು ಇನ್ನಿತರ ವಿಡಿಯೋಗಳು ಬಯೋಸ್ಫಿಯರ್ ರಿಸರ್ವ್ಸ್ ಮೇಲೆ ಆಗಿರ್ಬೋದು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸು ಮತ್ತು ಇನ್ನಿತರ ವಿಡಿಯೋಗಳಿದ್ದಾವೆ. ಯಾರಿಗೆ ಒಂದು ಆಸಕ್ತಿ ಇದೆಯೋ, ಯಾವೊಂದು ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ರೋ ಅದಕ್ಕೆ ತಕ್ಕಂತೆ ನೀವು ಹೋಗಿ ನೋಡ್ಬೋದು. ಸೊ ಹಾಗಾದರೆ ಇವತ್ತು ನೇರವಾಗಿ ಇವತ್ತಿನ ಅಂದರೆ ಮೆಸ್ಕಾಮ್ ಜೂನಿಯರ್ ಅಸಿಸ್ಟೆಂಟ್ 2017ನೇ ಪೇಪರ್ನ ಒಂದೊಂದು ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಕ್ವಶನ್ ನಂಬರ್ 1, ವಾಟ್ ಈಸ್ ದ ಮೀನಿಂಗ್ ಆಫ್ ಟಪಲ್ ಇನ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ DBMS. ಅಂದರೆ DBMS ಅಂತಕ್ಕಂಥ ಒಂದು ಸಾಫ್ಟ್ವೇರಲ್ಲಿ ಟಪಲ್ ಅಂತಕ್ಕಂಥದ್ದು ಏನು ಅಂತ ಕೇಳಿದರೆ ಆಪ್ಷನ್ A, ಒನ್ ಪರ್ಟಿಕ್ಯುಲರ್ ರೋ ಇನ್ ಎ ಟೇಬಲ್ ಅಂದರೆ ಆ ಒಂದು ಟೇಬಲಲ್ಲಿ ಒಂದು ಪರ್ಟಿಕ್ಯುಲರ್ ರೋನ, ಅಥವಾ ಒನ್ ಪರ್ಟಿಕ್ಯುಲರ್ ಕಾಲಮ್ ಇನ್ ಎ ಟೇಬಲ್ ಒಂದು ಟೇಬಲಲ್ಲಿ ಒಂದು ಕಾಲಮ್ ಅಂತ ಕೇಳಿದ್ದಾರೆ, ಅಥವಾ ಒಂದು ಟೇಬಲ್ನೇ ಒಂದು ಟಪಲ್ ಅಂತ ಕರಿತೀವ, ಒಂದು ಟೇಬಲ್ನೇ ಒಂದು ಟಪಲ್ ಅಂತ ಕರಿತೀವ ಅಂತ ಕೇಳಿದ್ದಾರೆ. ಅಥವಾ ನೆಕ್ಸ್ಟು ಒಂದು ಫೈಲನ್ನೇ ನಾವು ಟಪಲ್ ಅಂತ ಕರಿತೀವ ಅಂತ ಕೇಳಿದ್ದಾರೆ. ಹಾಗಾದರೆ ಫಸ್ಟ್ ಆಫ್ ಆಲ್ ಟಪಲ್ ಅಂದ್ರೇನು ಮತ್ತು ಅದು DBMS ಒಳಗಡೆ ಟಪಲ್ ಅಂತ ಹೇಳ್ತಾ ಇದ್ದಾರಲ್ವ, ಹಾಗಾದರೆ DBMS ಅಂದ್ರೇನು ಅಂತ ಕಲಿಯೋಣ. ನೋಡಿ, DBMS ಅಂತಕ್ಕಂಥದ್ದು ಒಂದು ಸಾಫ್ಟ್ವೇರ್. ಓಕೆ, ಈ ಸಾಫ್ಟ್ವೇರ್ನ ನಾವು ಹಲವಾರು ಒಂದು ಆರ್ಗನೈಜೇಷನ್ನಲ್ಲಿ ಕಂಪ್ನಿಗಳಲ್ಲಿ ಬಳಸ್ತೀವಿ. ಈಗ ಎಕ್ಸಾಂಪಲ್ ಹೇಳೋದಾದರೆ ಬ್ಯಾಂಕ್ಗಳಲ್ಲೂ ಸಹಿತ DBMS ಸಾಫ್ಟ್ವೇರ್ನ ಬಳಸ್ತಾರೆ. ನಮಗೆಲ್ಲ ಗೊತ್ತಿದೆ, ಹಿಂದೆ ಬ್ಯಾಂಕ್ಗಳಲ್ಲಿ ಲೆಡ್ಜರ್ಗಳನ್ನು ಒಂದು ದೊಡ್ಡದಾಗಿರ್ತಕ್ಕಂಥ ಫೈಲ್ಗಳನ್ನು ಬಳಸಿ ಒಂದು ಕ್ಯಾಲ್ಕುಲೇಷನ್ಸ್ನ ಬರಿತಾ ಇದ್ದರು. ಯಾವುದೇ ಒಂದು ಕಸ್ಟಮರ್ದು ಎಷ್ಟು ಅಮೌಂಟ್ ಇದೆ, ಎಷ್ಟು ಡಿಡಕ್ಟ್ ಆಗಬೇಕು, ಎಷ್ಟು ಅವ್ರದ್ದು ಬ್ಯಾಲೆನ್ಸ್ ಇದೆ ಅಂತಕ್ಕಂಥದ್ದನ್ನು ಆ ಲೆಡ್ಜರ್ಗಳಲ್ಲಿ ಮೇಂಟೈನ್ ಮಾಡ್ತಾಯಿದ್ರು. ಅದನ್ನು ತೆಗೆದು ಯಾವಾಗ ಬ್ಯಾಂಕ್ಗಳು ಕಂಪ್ಯೂಟರೈಸ್ಡ್ ಆದವು ಆವಾಗ ಡೇಟಾಬೇಸ್ ಮ್ಯಾನೇಜ್ಮೆಂಟನ್ನು ಬಳಸ್ಕೊಂಡು ಅವು ಕಂಪ್ಯೂಟರೈಸ್ಡ್ ಆಗ್ತವೆ. ಅದನ್ನು DBMS ಸಾಫ್ಟ್ವೇರ್ ಅಂತ ಕರಿತೀವಿ. ಆ ಒಂದು ಸಾಫ್ಟ್ವೇರಲ್ಲಿ ಪ್ರತಿಯೊಬ್ಬ ಕಸ್ಟಮರ್ದ ಡೀಟೇಲ್ಸನ್ನು ಅವ್ರು ಫಿಲ್ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ನೋಡಿ, ವಿದಿನ್ ಎ ಸೆಕೆಂಡು ನಮ್ಮ ಬ್ಯಾಲೆನ್ಸ್ ಎಷ್ಟಿದೆ, ನಾವು ಎಷ್ಟು ಡಿಡಕ್ಟ್ ಮಾಡಿದ್ದೀವಿ ಅದು ಆಟೋಮೆಟಿಕಲಿ ಕಟ್ಟಾಗಿ ಎಷ್ಟು ಬ್ಯಾಲೆನ್ಸ್ ಉಳಿಬೇಕು ಅಂತಕ್ಕಂಥದ್ದು ಎಲ್ಲ ಇವತ್ತು ಕಂಪ್ಯೂಟರೈಸ್ ಆಗಿರ್ತಕ್ಕಂಥದ್ದು. ಅದಕ್ಕೆ ಮೂಲ ಕಾರಣ ಈ DBMS ಅಂತಕ್ಕಂಥ ಒಂದು ಸಾಫ್ಟ್ವೇರ್. ಹಾಗಾದರೆ ಈ DBMSಲ್ಲಿ ಡೇಟಾ ಒಬ್ಬ ಕನ್ಸ್ಯೂಮರ್ ಅಥವಾ ಕಸ್ಟಮರ್ದ ಡೇಟಾ ಯಾವ ಥರ ಸ್ಟೋರ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಫಸ್ಟ್ ನೋಡೋಣ. ಹಾಗಾದರೆ ನೋಡಿ, ಪ್ರತಿಯೊಂದು ಡೀಟೇಲ್ಸು DBMSಲ್ಲಿ ಟೇಬಲ್ ಸ್ಟ್ರಕ್ಚರಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲೊಂದು ಟೇಬಲ್ ಇದೆ ನೋಡಿ, ಇದು ಟೇಬಲ್ ಥರ ಇದೆ. ಸೊ ಇದು ಒಂದು ಟೇಬಲ್. ಈ ಟೇಬಲಲ್ಲಿ 3 ಕಾಲಮ್ಸ್ ಇದ್ದಾವೆ. ಒಂದು ಕಸ್ಟಮರ್ ID ಅಂತಕ್ಕಂಥದ್ದು ಒಂದು ಕಾಲಮು, ಇನ್ನೊಂದು ಕಸ್ಟಮರ್ ನೇಮ್ ಅಂತಕ್ಕಂಥದ್ದು ಇನ್ನೊಂದು ಕಾಲಮು, ಇನ್ನೊಂದು ಸ್ಟಾಟಸ್ ಅಂತಿದೆ. ಓಕೆ, ಈ 3 ಕಾಲಮ್ಗಳನ್ನ ನಾವು ಅಟ್ರಿಬ್ಯೂಟ್ಸ್ ಅಥವಾ ಕಾಲಮ್ಸ್ ಅಂತ ಕರಿತೀವಿ. ಈ ಕಾಲಮ್ಗಳಿಗೆ ತಕ್ಕಂತೆ ಒಂದೊಂದು ಡೀಟೇಲ್ಸ್ ನಾವು ಆ್ಯಡ್ ಮಾಡ್ತಾ ಹೋಗ್ಬೋದು. ಈಗ ಮೊದಲನೇ ಡೀಟೇಲ್ ನೋಡಿದರೆ ಕಸ್ಟಮರ್ ID 1 ಇದೆ, ಕಸ್ಟಮರ್ ನೇಮ್ ಗೂಗಲ್ ಇದೆ, ಸ್ಟಾಟಸ್ ಅಂತಕ್ಕಂಥದ್ದು ಆ್ಯಕ್ಟಿವ್ ಇದೆ. ಇದು ಒಂದು ರೋ ಅಂತ ಕರಿತೀವಿ, ಇದು ಒಂದು ರೋ. ಈ ರೋಗಳನ್ನೇ ನಾವು ಟಪಲ್ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಕೊಟ್ಟಿರ್ತಕ್ಕಂಥ ಟೇಬಲಲ್ಲಿ ಒಟ್ಟು 3 ರೋಗಳಿದ್ದಾವೆ. ಒಂದು ಗೂಗಲ್ ಸಂಬಂಧಪಟ್ಟದ್ದು, ಅಮೆಜಾನ್ ಮತ್ತು ಆ್ಯಪಲ್ಗೆ ಸಂಬಂಧಿಸಿದ 3 ರೋಗಳಿದ್ದಾವೆ. ಈ ಥರ ಒಂದು ಟೇಬಲಲ್ಲಿ ನಾವು ನೂರಾರು ರೋಗಳನ್ನ ಕ್ರಿಯೇಟ್ ಮಾಡ್ಬೋದು. ನೋಡಿ, 1, 2, 3 ಈ ಥರ ನೂರಾರು ರೋಗಳನ್ನ ಕ್ರಿಯೇಟ್ ಮಾಡ್ಬೋದು. ಈ ರೋಗಳನ್ನೇ ನಾವು
ಟಪಲ್ಸ್ ಅಂತ ಕರಿತೀವಿ, ಟಪಲ್ಸ್. ಸೊ ಹಾಗಾದರೆ ಕೇಳಿರ್ತಕ್ಕಂಥ ಕ್ವಶನು ವಾಟ್ ಈಸ್ ದ ಮೀನಿಂಗ್ ಆಫ್ ಟಪಲ್ ಇನ್ DBMS ಅಂದರೆ DBMSಲ್ಲಿ ಟಪಲ್ ಅಂದರೆ ಒಂದು ರೋ ಅನ್ನಂಗೆ. ಅದಕ್ಕೋಸ್ಕರ ಆಪ್ಷನ್ ಎ ಸರಿಯಾದ ಉತ್ತರ. ನೋಡಿ, ಒನ್ ಪರ್ಟಿಕ್ಯುಲರ್ ರೋ ಇನ್ ಎ ಟೇಬಲ್, ಒಂದು ಪರ್ಟಿಕ್ಯುಲರ್ ರೋನ ನಾವು ಟಪಲ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ ಟಪಲ್ ಅಂತಕ್ಕಂಥ. ಓಕೆ, ಹಾಗಾದರೆ ಸರಿಯಾದ ಉತ್ತರ ಟಪಲ್ ಅಂದರೆ ಒನ್ ಪರ್ಟಿಕ್ಯುಲರ್ ರೋ ಇನ್ ಎ ಟೇಬಲ್. ಈ ಒಂದು ಟೇಬಲಲ್ಲಿ 1 2 3 ಒಟ್ಟು 3 ರೋಗಳಿದ್ದಾವೆ. ಓಕೆ, ಸೊ ಇದನ್ನು ತಿಳ್ಕೊಂಡ ನಂತರ ನಾವು ನೆಕ್ಸ್ಟು ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 2, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಪ್ರಾಪರ್ ಇಮೇಲ್ ಫಾರ್ಮ್ಯಾಟ್. ನೋಡಿ, ನಾವೆಲ್ಲ ಇಮೇಲ್ಗಳನ್ನ ಬಳಸಿದ್ದೀವಿ. ನೀವು ಸಾಕಷ್ಟು ಎಕ್ಸಾಮ್ಗೆ ಏನು ಇವತ್ತು ಅಪ್ಲೈ ಮಾಡಿದ್ದೀರಿ, SDA FDA KS ಎಕ್ಸಾಮ್ಗೆಲ್ಲ ಅಪ್ಲೈ ಮಾಡಿದ್ದೀರಿ, ಮತ್ತು ಜೂನಿಯರ್ ಅಸಿಸ್ಟೆಂಟ್ಗಳಿಗೂ ಅಪ್ಲೈ ಮಾಡಿದ್ದೀರಲ್ವ. ಆ ಎಲ್ಲ ಎಕ್ಸಾಮ್ ಅಪ್ಲಿಕೇಶನಲ್ಲೂ ಸಹಿತ ನೀವು ಇಮೇಲ್ನ ಮೆನ್ಷನ್ ಮಾಡಬೇಕಾಗುತ್ತೆ. ನಿಮ್ಮ ಇಮೇಲ್ಗೆ ಹಲವಾರು ಇನ್ಫಾರ್ಮೇಷನ್ಗಳು ಸೆಂಡ್ ಮಾಡ್ತಾ ಹೋಗ್ತಾರೆ. ಈವನ್ನು ಅಡ್ಮಿಟ್ ಕಾರ್ಡನ್ನು ಸಹಿತ ಸೆಂಡ್ ಮಾಡ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಸೆಂಡ್ ಮಾಡ್ತಕ್ಕಂಥ ಇಮೇಲ್ ಐಡಿನ ಬಳಸ್ತಾರೆ. ಸೊ ಇದನ್ನು 2ನೇ ಕ್ವಶನಲ್ಲಿ ಏನು ಕೇಳಿದರೆ, ಹಾಗಾದರೆ ಇಮೇಲ್ ಐಡಿಯ ಪ್ರಾಪರ್ ಫಾರ್ಮ್ಯಾಟ್ ಯಾವ ಥರ ಇರಬೇಕು? ನೋಡಿ, ಆಪ್ಷನ್ ಕೊಟ್ಟಿದ್ದಾರೆ. info@website.com ಅಂತ ಕೊಟ್ಟಿದ್ದಾರೆ, ಮತ್ತು info@website.com ಅಂತ ಕೊಟ್ಟಿದ್ದಾರೆ, info.website.com ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ www.info@com ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕು, ಒಂದು ಇಮೇಲ್ ಫಾರ್ಮ್ಯಾಟಲ್ಲಿ @ ಇರಲೇಬೇಕು. ಇದರಲ್ಲಿ @ ಇಲ್ಲ, ಸೊ ಇದು ರಾಂಗ್ ಆನ್ಸರ್. ಸೊ ಇದರಲ್ಲಿದೆ ಮತ್ತು ಇದರಲ್ಲಿದೆ. ಇನ್ನೂ ಒಂದು ಹ್ಯಾಶ್ ಅನ್ನು ನಾವು ಬಳಸಂಗಿಲ್ಲ ಇಮೇಲ್ ಐಡಿಯಲ್ಲಿ, ಸೊ ಇದು ರಾಂಗ್ ಆಗುತ್ತೆ. ಓಕೆ, ಆಮೇಲೆ ಈ @ ಆದಮೇಲೆ ಒಂದು ಕಂಪನಿಯ ನೇಮ್ ಇರಬೇಕು, ಒಂದು ಆರ್ಗನೈಜೇಷನ್ ನೇಮ್ ಇರಬೇಕಾಗುತ್ತೆ, ಬಟ್ ಇದರಲ್ಲಿ ಇಲ್ಲ, ಸೊ ಇದು ರಾಂಗ್ ಆನ್ಸರ್ ಆಗುತ್ತೆ. ಸೊ ಸರಿಯಾದ ಉತ್ತರ ಬಿ ಆಗುತ್ತೆ. ಒಂದು ಯೂಸರ್ ನೇಮ್ ಇದೆ, ಅದಾದ ನಂತರ ಯಾವ ಒಂದು ಕಂಪನಿ ಆ ಒಂದು ಇಮೇಲ್ನ ಫೆಸಿಲಿಟಿ ಕೊಡ್ತಾ ಇದೆ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಇನ್ ಜನರಲ್ ಇಮೇಲ್ ID ಫಾರ್ಮ್ಯಾಟ್ ಈಸ್ ಯೂಸರ್ ನೇಮ್ @ ಡೊಮೈನ್ ನೇಮ್. ಎಕ್ಸಾಂಪಲ್ ನೋಡೋದಾದರೆ, ಸಪೋಸ್ ಈಗ ವಿರಾಟ್ ಕೊಹ್ಲಿ ಅವರು ಒಂದು ಇಮೇಲ್ ID ಕ್ರಿಯೇಟ್ ಮಾಡೋಕ್ಕೆ ಹೋದರೆ ಯಾವ ಥರ ಕ್ರಿಯೇಟ್ ಮಾಡ್ಬೋದು? ಎಕ್ಸಾಂಪಲ್ ಅಂದರೆ virat.kohli @ ಇರಬೇಕಂತ ಹೇಳಿದ್ವಿ. ಅದಾದಮೇಲೆ ಯಾವ ಕಂಪ್ನಿಲಿ ನಾವು ಇಮೇಲ್ ID ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಗೂಗಲಲ್ಲಿ, ಗೂಗಲ್ ಪ್ರೊವೈಡ್ ಮಾಡ್ತಕ್ಕಂಥ ಇಮೇಲ್ ಫೆಸಿಲಿಟಿ ಯಾವುದಂದರೆ ಜಿಮೇಲ್. ಸೊ ಅದಕ್ಕೋಸ್ಕರ ನೋಡಿ, ಯೂಸರ್ ನೇಮ್ @ ಡೊಮೈನ್ ನೇಮ್. ಸೊ virat.kohli @ gmail.com. ಇಲ್ಲಿ ಡಾಟ್ ಅಂತಕ್ಕಂಥದ್ದು ಬೇಕಿದ್ರೆ ಇಟ್ಕೋಬೋದು, ಇಲ್ಲಾಂದ್ರೆ ಇಲ್ಲ, ವಿರಾಟ್ ಕೊಹ್ಲಿ ಅಂತಲೂ ಡೈರೆಕ್ಟಾಗಿ ಬಳಸ್ಬೋದು. ಇದು ಇಮೇಲ್ ಫಾರ್ಮ್ಯಾಟ್. ಓಕೆ, ಮುಂದಿನ ಕ್ವಶನು, 3ನೇ ಕ್ವಶನು, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಸೈನ್ ಅಪ್? ಸೈನ್ ಅಪ್ ಅಂದರೆ ಏನು ಅಂತ. ಇನ್ ಕೇಸ್ ಆಫ್ ಎಲೆಕ್ಟ್ರಾನಿಕ್ ಮೇಲ್ ಅಂತಕ್ಕಂಥ ಒಂದು ಟೆಕ್ನಾಲಜಿಲಿ ಸೈನ್ ಅಪ್ ಅಂತಕ್ಕಂಥದ್ದು ಯಾವುದಕ್ಕೆ ಬಳಸ್ತೀವಿ? ನಾವು ಇಮೇಲ್ ಬಳಸಬೇಕಾದ್ರೆ ಸೈನ್ ಇನ್ ಆಗು, ಸೈನ್ ಔಟ್ ಆಗು, ಸೈನ್ ಅಪ್ ಆಗು ಅಂತ ಮಾತಾಡ್ತಾ ಇರ್ತೀವಿ. ಸೊ ಹಾಗಾದರೆ ಇಲ್ಲಿ ಸೈನ್ ಅಪ್ ಅಂತಕ್ಕಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಅದರ ಮೀನಿಂಗ್ ಏನು ಅಂತ ಕೇಳಿದರೆ 3ನೇ ಕ್ವಶನಲ್ಲಿ ಮೆಸ್ಕಾಮ್ 2017ರಲ್ಲಿ ನಡೆಸಿರ್ತಕ್ಕಂಥ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮಲ್ಲಿ. ಇದು ಕೇವಲ ಜೂನಿಯರ್ ಅಸಿಸ್ಟೆಂಟಲ್ಲಿ ಬಂದಿದೆ ಈ ಕ್ವಶನ್ ಅಂದ ಮಾತ್ರಕ್ಕೆ ಬೇರೆ ಎಕ್ಸಾಮಲ್ಲಿ ಬರಬಾರ್ದಂತೇನಿಲ್ಲ. ನೋಡಿ, ಇವತ್ತು ಎಲ್ಲ ಎಕ್ಸಾಮ್ಗಳಲ್ಲೂ 1-2 ಕ್ವಶನ್ಗಳನ್ನ ಕಂಪ್ಯೂಟರ್ ಅವೇರ್ನೆಸ್ ಮೇಲೆ ಆಗ್ತಾ ಇದೆ. ಸೊ ಆದ್ದರಿಂದ ಇವು ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗ್ತವೆ. ಹಾಗಾದರೆ ಸೈನ್ ಅಪ್ ಅಂದರೆ ಏನು ಅಂತ ಕೇಳಿದರೆ, ಸೆಂಡಿಂಗ್ ಎನ್ ಇಮೇಲ್ ಟು ಗೆಟಿಂಗ್ ಔಟ್ ಆಫ್ ಅನ್ ಇಮೇಲ್ ಅಕೌಂಟ್, ಅಂದರೆ ಒಂದು ಇಮೇಲ್ ಅಕೌಂಟಿಂದ ಹೊರಗಡೆ ಬರ್ತಕ್ಕಂಥದ್ದು. ಟು ಗೆಟಿಂಗ್ ಇನ್ಸೈಡ್ ಅನ್ ಇಮೇಲ್ ಅಕೌಂಟ್, ಒಂದು ಇಮೇಲ್ ಅಕೌಂಟ್ನ ಒಳಗಡೆ ಹೋಗ್ತಕ್ಕಂಥದ್ದು. ಅಥವಾ ಕ್ರಿಯೇಟಿಂಗ್ ಎ ನ್ಯೂ ಇಮೇಲ್ ಅಕೌಂಟ್, ಒಂದು ಹೊಸ ಇಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಸೈನ್ ಅಪ್ ಅಂತ ಕರಿತೀವ ಅಂತ ಕೇಳಿದರೆ, ಹಾಗಾದರೆ ಸರಿಯಾದ ಉತ್ತರ ಕ್ರಿಯೇಟಿಂಗ್ ಎ ನ್ಯೂ ಇಮೇಲ್ ಅಕೌಂಟ್. ಹೊಸ ಒಂದು ಇಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ನಾವು ಸೈನ್ ಅಪ್ ಅಂತ ಕರಿತೀವಿ. ಹೇಗಿರುತ್ತೆ ಸೈನ್ ಅಪ್ಪು? ನೋಡಿ, ಇಲ್ಲಿ ಗೂಗಲಲ್ಲಿ ನಾವು ಒಂದು ಹೊಸ ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಕ್ರಿಯೇಟ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆ. ಅಲ್ಲಿ ಫಸ್ಟ್ ನೇಮ್ ಇರುತ್ತೆ ಮತ್ತು ಲಾಸ್ಟ್ ನೇಮ್ ಇರುತ್ತೆ. ಸೊ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಯೂಸರ್ ನೇಮ್ ಐಡಿನ ಇಲ್ಲಿ ಹಾಕಬೇಕಾಗುತ್ತೆ. @gmail.com ತಾನೇ ಡಿಫಾಲ್ಟಾಗಿ ತೊಗೊಳುತ್ತೆ. ಮತ್ತು ಪಾಸ್ವರ್ಡ್ ಮತ್ತು ಯೂಸರ್ ನೇಮನ್ನು ಕೇಳುತ್ತೆ. ಇದೆಲ್ಲ ಫಿಲ್ ಮಾಡಿದ ನಂತರ ಸೊ ನೆಕ್ಸ್ಟ್ ಬಟನ್ ಒತ್ತಿದರೆ ಒಂದು ಇಮೇಲ್ ID ಕ್ರಿಯೇಟ್ ಆಗುತ್ತೆ. ಸೊ ಒಂದು ಎಕ್ಸಾಂಪಲ್ ಇಮೇಲ್ ಐಡಿನ ನಾವು ಇವತ್ತಿನ ಒಂದು ಸೆಷನಲ್ಲಿ ನೋಡೋಣ, ಯಾಕಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಕ್ಕೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಥರ ಇರಲಿ ಅನ್ನೋದಕ್ಕೋಸ್ಕರ ಹೊಸ ಇಮೇಲ್ ID ಕ್ರಿಯೇಟ್ ಮಾಡೋದು ಯಾವ ಥರ ಒಂದು ಗೂಗಲಲ್ಲಿ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾ ಹೋಗ್ತೀನಿ, ನೋಡೋಣ. ಸೊ ಮೊದಲು ನಾವು ಗೂಗಲ್ಗೆ ಹೋಗೋಣ. www.google.com google.comಗೆ ಹೋಗೋಣ. ಸೊ ಇಲ್ಲಿ ಗೂಗಲ್ ಪೇಜ್ ಓಪನ್ ಆಯಿತು. ಗೂಗಲ್ ಪೇಜಲ್ಲಿ ಈ ಬಲಭಾಗದ ಮೇಲ್ಗಡೆ ನೋಡಿ, ಇಲ್ಲಿ ಒಂದು
ಜಿಮೇಲ್ ಅಂತಿದೆ ಅಲ್ವಾ. ಸೊ ಈ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಜಿಮೇಲ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಜಿಮೇಲ್ ಅಕೌಂಟ್ಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹಲವಾರು ಅಕೌಂಟ್ಸ್ ಇರುತ್ತೆ. ನಮಗೆ ಬೇಕಾಗಿರ್ತಕ್ಕಂಥದ್ದು ಹೊಸ ಇಮೇಲ್ ಐ ಡಿ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ಕೆಳಗಡೆ ಕ್ರಿಯೇಟ್ ಅಕೌಂಟ್ ಅಂತಿದೆ ನೋಡಿ, ಕ್ರಿಯೇಟ್ ಅಕೌಂಟ್. ಈ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಎರಡಿದೆ, ಫಾರ್ ಮೈ ಸೆಲ್ಫ್ ಟು ಮ್ಯಾನೇಜ್ ಮೈ ಬಿಸ್ನೆಸ್ ಅಂತ. ನಾವು ಫಾರ್ ಮೈ ಸೆಲ್ಫ್ ಸೆಲೆಕ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ, ನಾನು ಹಿಂದಿನ ಸ್ಲೈಡಲ್ಲಿ ತೋರಿಸಿರ್ತಕ್ಕಂಥದ್ದು ಕ್ರಿಯೇಟ್ ಯುವರ್ ಗೂಗಲ್ ಅಕೌಂಟ್. ಇಲ್ಲಿ ಫಸ್ಟ್ ನೇಮ್ ಕೊಡಬೇಕಾಗುತ್ತೆ. ನಾನು test3 ಅಂತ ಕೊಡ್ತೀನಿ. ಲಾಸ್ಟ್ ನೇಮ್ ಏನು ಕೊಡಬೇಕಂದ್ರೆ ನಮಗೆ ನಮಗೆ ಬೇಕಾಗಿರ್ತಕ್ಕಂಥ ಲಾಸ್ಟ್ ನೇಮ್ ಕೊಡೋಣ. ಸಪೋಸ್ ಎಕ್ಸಾಮ್ ಅಂತ ಕೊಡೋಣ. ಸೊ ಅದಾದಮೇಲೆ ಯೂಸರ್ ನೇಮ್ ಯಾವ ಥರ ಇರಲಿ ಅಂದರೆ ಅದನ್ನೇ ಬಳಸ್ಕೊಳ್ಳೋಣ, test3.exam ಅಂತಕ್ಕಂಥದ್ದು. ಓಕೆ, @gmail.com ತಾನೇ ಬರ್ತಾ ಇದೆ. ಸೊ ಅದು ಡಿಫಾಲ್ಟ್ ಆಗಿ ಬರುತ್ತೆ. ಅದಾದಮೇಲೆ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೇಕು. ಅದೇನಿರ್ಬೇಕಂದ್ರೆ 8 ಕ್ಯಾರೆಕ್ಟರ್ ಇರಬೇಕು. ಸೊ ಒಂದಷ್ಟು ನಂಬರ್ಸು, ಒಂದಷ್ಟು ಲೆಟರ್ಸು, ಒಂದಷ್ಟು ಸಿಂಬಲ್ ಇರಬೇಕಾಗುತ್ತೆ. ಒಂದು ಜನರಲ್ ಆಗಿ ನಾನು ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ತೀನಿ, ಯಾವ್ದಾರು ಒಂದು ಪಾಸ್ವರ್ಡ್. ಓಕೆ, ಅದನ್ನು ಮತ್ತೆ ಇನ್ನೊಂದು ಸಲ ಹಾಕಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪಾಸ್ವರ್ಡ್ ಕೊಟ್ಟ ಮೇಲೆ ಅದೇನು ಕೇಳ್ತಾ ಇದೆ, ವೆರಿಫೈಯಿಂಗ್ ಯುವರ್ ಫೋನ್ ನಂಬರ್ ಅಂತ. ಹಿಂದೆ ನಾವು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ಈ ಥರ ವೆರಿಫಿಕೇಷನ್ಸ್ ಎಲ್ಲ ಇರಲಿಲ್ಲ. ಡೈರೆಕ್ಟಾಗಿ ಎಷ್ಟು ಬೇಕಾದಷ್ಟು ಇಮೇಲ್ ಐ ಡಿಗಳನ್ನ ಕ್ರಿಯೇಟ್ ಮಾಡ್ಬೋದಾಗಿತ್ತು, ಯಾವುದೇ ವೆರಿಫಿಕೇಷನ್ ಇಲ್ಲದೇ. ಬಟ್ ಇವತ್ತೇನಾಗ್ತಾ ಇದೆ, ಒಂದು SMS ನಮ್ಮ ಮೊಬೈಲಿಗೆ ಬರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ SMS ಬರುತ್ತೆ. ಆ SMS ಕೋಡ್ ಹಾಕಬೇಕು. ಅದಾದ ನಂತರ ಸ್ವಲ್ಪ ಅಗ್ರಿಮೆಂಟ್ಸ್ ಎಲ್ಲ ಕೇಳುತ್ತೆ. ಅದಾದ ನಂತರ ಇಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ. ನಾನು ಆಲ್ರೆಡಿ ಒಂದು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದನ್ನು ಇಲ್ಲಿ ಓಪನ್ ಮಾಡ್ತೀನಿ ನೋಡಿರಿ. ಓಕೆ, ಇಲ್ಲಿ test2.potnal ಅಂತಕ್ಕಂಥ ಒಂದು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಲಾಗಿನ್ ಆಗ್ತಾಯಿದ್ದೀನಿ. ಸೊ ಒಟ್ಟಿನಲ್ಲಿ ನಮ್ಗೆ ಇಲ್ಲೇನು ಗೊತ್ತಾಯಿತು ಅಂದರೆ ಯಾವ ಥರ ಒಂದು ಸೈನಪ್ ಯಾವ ಥರ ವರ್ಕ್ ಆಗುತ್ತೆ, ಏನೇನು ಫೀಲ್ಡ್ಸ್ ಕೇಳುತ್ತೆ, ಒಂದು ಹೊಸ ಇಮೇಲ್ ಐ ಡಿನ ಕ್ರಿಯೇಟ್ ಮಾಡಬೇಕಾದ್ರೆ ಏನೇನು ಡೀಟೇಲ್ಸ್ ಕೇಳುತ್ತೆ ಅಂತಕ್ಕಂಥದ್ದನ್ನು ಒಂದು ಬ್ರೀಫಾಗಿ ನೋಡಿದ್ವಿ. ಸೊ ಈ ಒಂದು ಇಮೇಲ್ ಐ ಡಿಗೆ ಮತ್ತೆ ಮುಂದಿನ ಕ್ವಶನ್ಗಳಲ್ಲಿ ಬರೋಣ. ಇಲ್ಲಿ ಓಪನ್ ಆಗಿದೆ ನೋಡಿ. ಸೊ ಇಲ್ಲಿ ಇನ್ಬಾಕ್ಸ್ ಇದೆ, ಡ್ರಾಫ್ಟ್ಸ್ ಇದೆ, ಇಲ್ಲಿ ಜಿಮೇಲ್ ಅಂತಿದೆ. ಸೊ 2 ಇಮೇಲ್ಸ್ ಇದ್ದಾವೆ. ಸೊ ಇವುಗಳನ್ನ ಮತ್ತೆ ನಾವು ಮುಂದಿನ ಕ್ವಶನ್ ಆದ ನಂತರ ಬರೋಣ. ಸೊ ಇಮೇಲ್ ಐ ಡಿ ಕ್ರಿಯೇಷನಲ್ಲಿ ಏನಿತ್ತು, ಫಸ್ಟ್ ನೇಮು ಲಾಸ್ಟ್ ನೇಮ್ ಕೇಳ್ತು, ಯೂಸರ್ ನೇಮ್ ಕೇಳ್ತು, ಅದಾದಮೇಲೆ ಪಾಸ್ವರ್ಡ್ ಕೊಟ್ವಿ, ಅದಾದಮೇಲೆ ನೆಕ್ಸ್ಟ್ ಹೋದ ನಂತರ ಫೋನ್ ನಂಬರು ಕೇಳ್ತು, ಅದಾದಮೇಲೆ ಇನ್ನೊಂದಷ್ಟು 1-2 ಸ್ಟೆಪ್ಸ್ ಇದೆ, ಅದಾದಮೇಲೆ ಇಮೇಲ್ ಐ ಡಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾದರೆ ಮುಂದಿನ ಒಂದು ಕ್ವಶನ್ಗೆ ಹೋಗೋಣ. 4th ಕ್ವಶನು, ನಾರ್ಮಲಿ ಇಮೇಲ್ ಮೆಸೇಜಸ್ ರಿಸೀವ್ಡ್ ಇನ್ ಔಟ್ಲುಕ್ ಎಕ್ಸ್ಪ್ರೆಸ್ ಆರ್ ಪ್ಲೇಸ್ಡ್ ಇನ್. ಅಂದರೆ ಔಟ್ಲುಕ್ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ ಬರ್ತಕ್ಕಂಥ ಒಂದು ಇಮೇಲ್ ಕ್ಲೈಂಟ್. ಈಗ ಜಿಮೇಲ್ ಯಾವ ಥರ ಇದೆಯೋ ಅದೇ ಥರ ಔಟ್ಲುಕ್ ಎಕ್ಸ್ಪ್ರೆಸ್ ಅನ್ನೋದು ಮೈಕ್ರೋಸಾಫ್ಟ್ ಆಪ್ರೇಟಿಂಗ್ ಸಿಸ್ಟಮ್ ಜೊತೆ ಬರ್ತಕ್ಕಂಥ ಒಂದು ಇಮೇಲ್ ಕ್ಲೈಂಟ್ ಆಗಿತ್ತು. ಬಟ್ ಅದನ್ನು ವಿಂಡೋಸ್ ವಿಸ್ತಾ ಯಾವಾಗ ರಿಲೀಸ್ ಮಾಡಿದ್ರು ಅದಾದ ನಂತರ ಔಟ್ಲುಕ್ ಎಕ್ಸ್ಪ್ರೆಸ್ನ ಸ್ಟಾಪ್ ಮಾಡಿದರು. ವಿಂಡೋಸ್ ಮೇಲ್ ಅಂತಕ್ಕಂಥದ್ದನ್ನು ಹೊಸದಾಗಿ ಒಂದು ಹೊಸ ಕ್ಲೈಂಟನ್ನು ಕೊಟ್ಟರು. ಆದರೂ ಸಹಿತ ಇದನ್ನು ಎಕ್ಸಾಮಲ್ಲಿ ಕೇಳಿದರೆ ನೋಡಬೇಕು. ಕ್ವಶನ್ ಇರೋದು, ಇಮೇಲ್ ಮೆಸೇಜಸ್ ರಿಸೀವ್ ಆಗಿರೋದು ಇನ್ಬಾಕ್ಸಲ್ಲಿರುತ್ತಾ, ಸೆಂಟ್ ಮೇಲಲ್ಲಿರುತ್ತಾ, ಔಟ್ಬಾಕ್ಸಲ್ಲಿರುತ್ತಾ, ಅಥವಾ ಡಿಲೀಟೆಡ್ ಐಟಮ್ಸಲ್ಲಿರುತ್ತಾ ಅಂದರೆ ನಮಗೆಲ್ಲ ಗೊತ್ತಿದೆ ಇನ್ಬಾಕ್ಸಲ್ಲಿರುತ್ತೆ. ಸೊ ಅದಕ್ಕೆ ಸರಿಯಾದ ಉತ್ತರ ಇನ್ಬಾಕ್ಸ್ ಅಂತಕ್ಕಂಥದ್ದು. ಅಂದರೆ ಬಂದಿರತಕ್ಕಂಥ ಇಮೇಲ್ ಮೆಸೇಜಸ್ಸು ಇನ್ಬಾಕ್ಸಲ್ಲಿ ಇರ್ತವೆ. ಸೊ ಹಾಗಾದರೆ ಮೇಲು, ಕ್ಯಾಲೆಂಡರು, ಕಾಂಟ್ಯಾಕ್ಟ್ಸು, ಟಾಸ್ಕ್ ಅಂತಕ್ಕಂಥ ಹಲವಾರು ಒಂದು ಫೀಚರ್ಸು ಔಟ್ಲುಕ್ ಎಕ್ಸ್ಪ್ರೆಸ್ಸಲ್ಲಿ ಇದೆ. ಅದೇ ಥರದ ಫೀಚರ್ಸು ಈವನ್ ಜಿಮೇಲಲ್ಲೂ ಇದೆ. ನೋಡ್ತಾ ಹೋಗೋಣ. ಒಂದು ಕ್ಯಾಲೆಂಡ್ರು, ಕಾಂಟ್ಯಾಕ್ಟ್ಸು ಮತ್ತು ಟಾಸ್ಕ್ ಅಂತಕ್ಕಂಥವುಗಳನ್ನು ಜಿಮೇಲಲ್ಲಿ ಎಲ್ಲಿದೆ ಅಂತಕ್ಕಂಥದ್ದು. ಯಾಕಂದರೆ ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಇಲ್ಲಿ ನೋಡಿ, ಇದು ಇನ್ಬಾಕ್ಸ್ ಅಂತಕ್ಕಂಥದ್ದು. ಈ ಇನ್ಬಾಕ್ಸಲ್ಲಿ ನಮಗೆ ಬಂದಿರತಕ್ಕಂಥ ಇಮೇಲ್ಸ್ ಎಲ್ಲ ಇನ್ಬಾಕ್ಸಲ್ಲಿ ಇರ್ತವೆ. ಇಲ್ಲಿ ನೋಡಿ, ಇಲ್ಲಿ 2 ಇಮೇಲ್ ಇದೆ. ಒಂದು ಅಮರೇಶ್ ಪೋತ್ನಾಳ್, ಇನ್ನೊಂದು ಗೂಗಲ್ ಕಮ್ಯುನಿಟಿಯಿಂದ. ಈ ಒಂದು ವಿಡಿಯೋ ಮಾಡೋದಕ್ಕೋಸ್ಕರ ಈ ಒಂದು ಟೆಸ್ಟ್ ಇಮೇಲ್ ಐ ಡಿಯನ್ನು ನಾನು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ 2 ಇಮೇಲ್ಗಳು ಇದ್ದಾವೆ. ಸೊ ಓಪನ್ ಮಾಡೋಣ ನೋಡಿ. ಇಲ್ಲಿಂದ ಬಂದಿರತಕ್ಕಂಥದ್ದು ಹಲೋ ಅಂತ ಒಂದು ಮೆಸೇಜ್ ಇದೆ. ಯಾರಿಂದ ಬಂದಿದೆ ಅಂದರೆ ಅಮರೇಶ್ ಪೋತ್ನಾಳ್. ನಾನೇ ಒಂದು ನನ್ನ ಇಮೇಲ್ ಐ ಡಿಯಿಂದ ಈ ಟೆಸ್ಟ್ ಇಮೇಲ್ ಐ ಡಿಗೆ ಕಳಿಸಿರ್ತಕ್ಕಂಥದ್ದು. ಇದು ಇನ್ಬಾಕ್ಸ್. ಸೊ ಇನ್ನೊಂದು ನೋಡಿ, ಕ್ಯಾಲೆಂಡರ್ ಅಂತ ಹೇಳಿದರು ನೋಡಿ. ಸೆಕೆಂಡ್ ಒನ್ ಕ್ಯಾಲೆಂಡರ್. ಅಪಾಯಿಂಟ್ಮೆಂಟ್ಸ್ ಆ್ಯಂಡ್ ಈವೆಂಟ್ಸ್ ಕ್ಯಾನ್ ಬಿ ಆ್ಯಡೆಡ್ ಇನ್ ಕ್ಯಾಲೆಂಡರ್ ಆ್ಯಂಡ್ ರಿಮೈಂಡರ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಟು ಅಲರ್ಟ್. ಅಂದರೆ ಕ್ಯಾಲೆಂಡ್ರಲ್ಲಿ ನಮಗೆ ಮುಂದೆ ನಡೀತಕ್ಕಂಥ ಒಂದು ಘಟನೆಗಳನ್ನು, ಈವೆಂಟ್ಗಳನ್ನ ಕ್ರಿಯೇಟ್ ಮಾಡಿ ನಮಗೆ ಒಂದು ರಿಮೈಂಡರ್ ಥರ, ಯಾರ್ದೋ ಒಬ್ರದ್ದು ಬರ್ತ್ಡೇ ಇರುತ್ತೆ.
ಸೊ ಅಥವಾ ಯಾವುದೋ ಒಂದು ಎಕ್ಸಾಮ್ದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಲಾಸ್ಟ್ ಡೇಟ್ ಇರುತ್ತೆ, ಅದರಲ್ಲಿ ಕ್ಯಾಲೆಂಡ್ರಲ್ಲಿ ನೀವು ಹೋಗಿ ಅದು ಈವೆಂಟನ್ನು ಕ್ರಿಯೇಟ್ ಮಾಡಿದಾಗ ನಮಗೆ ರಿಮೈಂಡರ್ಸ್ ಬರ್ತವೆ ಆ ಒಂದು ಈವೆಂಟ್ಸ್ದು. ಒಂದು ಎಕ್ಸಾಂಪಲ್ ನೋಡೋದಾದ್ರೆ ನೋಡಿ, ಈ ಬಲಭಾಗದಲ್ಲಿ ನೋಡಿ ಇಲ್ಲಿ ಕ್ಯಾಲೆಂಡರ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಲೆಂಡರ್. ಈ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಕ್ಯಾಲೆಂಡರ್ ಲೋಡ್ ಆಗುತ್ತೆ. ಕೆಳಗಡೆ ಇಲ್ಲಿ ನೋಡಿ ಕ್ರಿಯೇಟ್ ಆನ್ ಈವೆಂಟ್ ಅಂತಿದೆ, ಇದ್ರ ಮೇಲೆ ಪ್ರೆಸ್ ಮಾಡಿದಾಗ ನೋಡಿ ಈವೆಂಟ್ದು ಟೈಟಲ್ ಬರುತ್ತೆ. ನ್ಯೂ ಈವೆಂಟ್ ಅಂತ ಕ್ರಿಯೇಟ್ ಆಗ್ತದೆ. ನ್ಯೂ ಈವೆಂಟ್ ಸಪೋಸ್ ಅಪ್ಲಿಕೇಶನ್ ಫಾರ್ STA. ಸಪೋಸ್ SDA ಎಕ್ಸಾಮಿಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ ಅಂದರೆ ಅಪ್ಲಿಕೇಶನ್ ಫಾರ್ STA. ಯಾವತ್ತು ರಿಮೈಂಡರ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಸಪೋಸ್ 25ನೇ ತಾರೀಕು ಹಾಕ್ಬೇಕಂತಿದ್ದೀರಿ, 3 ಗಂಟೆಯಿಂದ 4 ಗಂಟೆಗೆ 25ನೇ ತಾರೀಕು ಒಂದು ರಿಮೈಂಡ್ರನ್ನ ಸೆಟ್ ಮಾಡ್ತಕ್ಕಂಥದ್ದು. ಸೇವ್ ಅಂದರೆ ಅದು ಒಂದು ಈವೆಂಟ್ ಕ್ರಿಯೇಟ್ ಆಗುತ್ತೆ ನೋಡಿ, ಅಪ್ಲಿಕೇಶನ್ ಫಾರ್ STA ಅಂತಕ್ಕಂಥದ್ದು. ಸೊ ಈ ಈವೆಂಟ್ ನಿಮಗೇನಾಗುತ್ತೆ, ಒಂದು ಅರ್ಧ ಗಂಟೆ ಮುಂಚೆ ರಿಮೈಂಡರ್ ಬರುತ್ತೆ, ಮೇಲ್ ಬರುತ್ತೆ ಮತ್ತು ಒಂದು ರಿಮೈಂಡರ್ ಥರದ್ದು ನಿಮಗೆ ಒಂದು ಎಚ್ಚರಿಕೆ ಬರುತ್ತೆ. ಅವಾಗ ನೀವು ಇಂಥ ಒಂದು ಘಟನೆ ನಾನು ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಕ್ಕಂಥದ್ದು ಒಂದು ರಿಮೈಂಡರ್. ಇದನ್ನು ಕ್ಯಾಲೆಂಡರ್ಸ್ ಅಂತ ಕರಿತೀವಿ. ಇನ್ನೊಂದು ನೋಡಿ ಟಾಸ್ಕ್ಸ್ ಅಂತಿದೆ. ಕಾಂಟ್ಯಾಕ್ಟ್ಸ್ ಅಂದರೆ ನಮ್ಮ ಪರ್ಸನಲ್ ಕಾಂಟ್ಯಾಕ್ಟ್ಸ್, ಆ ಒಂದು ಯಾರ್ಯಾರು ನಿಮ್ಮ ಜಿಮೇಲಲ್ಲಿ ಕಾಂಟ್ಯಾಕ್ಟ್ಸ್ ಇದ್ದಾರೆ ಅದನ್ನು ಅವಕಾಶ ಇದೆ. ಜಿಮೇಲಲ್ಲೂ ಇದೆ, ಔಟ್ಲುಕ್ ಎಕ್ಸ್ಪ್ರೆಸ್ಸಲ್ಲಿ ಇದೆ. ಟಾಸ್ಕ್ಸ್ ಅಂತಕ್ಕಂಥದ್ದು ಇಟ್ ಅಸಿಸ್ಟ್ ಟು ಕ್ರಿಯೇಟ್ ಎ ಟು ಡೂ ಲಿಸ್ಟ್. ನೀವೇನಾದರೂ ಕೆಲಸಗಳು ಮಾಡಬೇಕು ಒಂದಾದ ನಂತರ ಒಂದು ಅಂತಕ್ಕಂಥದ್ದು, ಅವುಗಳನ್ನ ಪ್ರಯಾರಿಟೈಸ್ ದ ಟಾಸ್ಕ್. ಸೊ ಆ ಥರ ಒಂದು ಟಾಸ್ಕ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಸಹಿತ ಅವಕಾಶ ಇದೆ. ಸಪೋಸ್ ಇಲ್ಲಿ ನೋಡಿ ಈ ಕೆಳಗಡೆ ಟಾಸ್ಕ್ಸ್ ಅಂತಿದೆ, ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡಿ ಇಲ್ಲಿ 2 ಟಾಸ್ಕ್ ಇದೆ. ಸ್ಟಡಿ ರಿವರ್ ಸಿಸ್ಟಮ್ ಆಫ್ ಇಂಡಿಯಾ, ಒಂದು ಸ್ಟಡಿ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಸ್ಟಡಿ ಮಾಡ್ತಕ್ಕಂಥದ್ದು. ಇನ್ನೊಂದು ಸಪೋಸ್ ಇನ್ನೊಂದು ಹೊಸ ಟಾಸ್ಕ್ ಏನಾದರೂ ಕ್ರಿಯೇಟ್ ಮಾಡ್ಬೇಕಂದ್ರೆ ಲರ್ನ್ ಅಬೌಟ್ ಇಮೇಲ್ ID ಕ್ರಿಯೇಷನ್ ಅಂತಕ್ಕಂಥದ್ದು ಒಂದು ಹೊಸ ಟಾಸ್ಕು. ಅಥವಾ ಇನ್ನೂ ಒಂದು ಟಾಸ್ಕ್ ಏನಾದರೂ ಕ್ರಿಯೇಟ್ ಮಾಡಬೇಕಾದ್ರೆ ಟಾಪಲ್ಲಿ ಬರಬೇಕಾದ್ರೆ ಸ್ಟಡಿ ಆಂಗ್ಲೋ ಮೈಸೂರ್ ವಾರ್ಸ್. ಸೊ ಈ ಥರ ಟಾಸ್ಕ್ಗಳ ಕ್ರಿಯೇಟ್ ಮಾಡ್ಬೋದು. ನೀವು ಬಂದು ಚೆಕ್ ಮಾಡ್ಬೋದು ಎಷ್ಟು ಟಾಸ್ಕ್ಗಳಿದ್ದು, ನಾನು ಯಾವ್ದು ಫಿನಿಷ್ ಮಾಡಿದ್ದೀನಿ, ಯಾವ್ದು ಫಿನಿಷ್ ಆಗಿಲ್ಲ. ಸಪೋಸ್ ಈಗ ಸ್ಟಡಿ ಆಫ್ ರಿವರ್ ಸಿಸ್ಟಮ್ ಆಫ್ ಇಂಡಿಯಾನ ಕಂಪ್ಲೀಟ್ ಆಗಿದ್ದರೆ ಇಲ್ಲಿ ಬಂದು ಮಾರ್ಕ್ ಕಂಪ್ಲೀಟ್ ಅಂದರೆ ಸೊ ಅದು ಕಂಪ್ಲೀಟೆಡ್ ಆಯಿತು ಅನ್ನೋದು. ಸೊ ಕಂಪ್ಲೀಟೆಡ್ ಲಿಸ್ಟಲ್ಲಿ ಹೋಗುತ್ತೆ. ಆಮೇಲೆ ಆಂಗ್ಲ ಮೈಸೂರು ಯುದ್ಧಗಳ ಬಗ್ಗೆ ಸ್ಟಡಿ ಮಾಡಿದ ನಂತರ ಅದನ್ನು ಸ್ಟಡಿ ಕಂಪ್ಲೀಟ್. ಈ ಥರ ಒಂದು ಟಾಸ್ಕ್ಗಳ ಕ್ರಿಯೇಟ್ ಮಾಡ್ತಕ್ಕಂಥ ಅವಕಾಶ ಸೊ ಜಿಮೇಲಲ್ಲೂ ಇದೆ, ಔಟ್ಲುಕ್ ಎಕ್ಸ್ಪ್ರೆಸ್ಸಲ್ಲಿದೆ. ಆದ್ದರಿಂದ ಇನ್ಬಾಕ್ಸ್ ಅಂದರೆ ಏನು, ಇಮೇಲ್ ಮೆಸೇಜಸ್ ಬಂದು ಕೊಡ್ತಕ್ಕಂಥ ಪ್ಲೇಸನ್ನು ನಾವು ಇನ್ಬಾಕ್ಸ್ ಅಂತೀವಿ. ಅದ್ರ ಜೊತೆಗೆ ಬೇರೆ ಬೇರೆ ಆಪ್ಷನ್ಸ್ ಸಹಿತ ಔಟ್ಲುಕ್ ಎಕ್ಸ್ಪ್ರೆಸ್ಸಲ್ಲೂ ಇದೆ, ಜಿಮೇಲಲ್ಲೂ ಇದೆ. ಸೊ ಅದಾದಮೇಲೆ ಈ ಥರ ಇವುಗಳ ಮೇಲೆ ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಕೇಳ್ಬೋದು. ಟಾಸ್ಕ್ ಅಂದ್ರೇನು, ಕ್ಯಾಲೆಂಡರ್ ಅಂದ್ರೇನು, ಯಾವುದಕ್ಕೆ ಯೂಸ್ ಮಾಡ್ತೀವಿ, ಈ ಇನ್ಬಾಕ್ಸ್ ಅಂದ್ರೇನು, ಔಟ್ಬಾಕ್ಸ್ ಅಂದ್ರೇನು, ಸೆಂಟ್ ಮೇಲ್ ಅಂತ ಭಾಳಷ್ಟು ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ನು, ಹೌ ಕ್ಯಾನ್ ಯು ಡಿಲೀಟ್ ಆನ್ ಇಮೇಲ್ ಮೆಸೇಜ್ ಪರ್ಮನೆಂಟ್ಲಿ ಫ್ರಮ್ ಔಟ್ಲುಕ್ ಎಕ್ಸ್ಪ್ರೆಸ್. ಅಗೇನ್ ಔಟ್ಲುಕ್ ಎಕ್ಸ್ಪ್ರೆಸ್ಸಿಂದ ಕೇಳಿದ್ದಾರೆ. ಇನ್ಬಾಕ್ಸಲ್ಲಿರ್ತಕ್ಕಂಥ ಮೆಸೇಜನ್ನು ಡಿಲೀಟ್ ಮಾಡೋದು ಹೇಗೆ ಅಂದರೆ ಸೊ ಯೂಸಿಂಗ್ Ctrl+Delete ಪ್ರೆಸ್ ಮಾಡಿದಾಗ ಆ ಮೆಸೇಜು ಡಿಲೀಟ್ ಆಗುತ್ತೆ. ಒಂದು ಮಲ್ಟಿಪಲ್ ಮೆಸೇಜ್ ಡಿಲೀಟ್ ಮಾಡ್ಬೇಕಂದ್ರೆ ಶಿಫ್ಟ್ ಇಟ್ಕೊಂಡು ಮಲ್ಟಿಪಲ್ ಮೆಸೇಜ್ನ ಸೆಲೆಕ್ಟ್ ಮಾಡಿದರೆ ಡಿಲೀಟ್ ಮಾಡ್ಬೋದು. ಓಕೆ. ಸೊ ಇನ್ನು 6ನೇ ಕ್ವಶನು, ಆಲ್ ಮೆಸೇಜಸ್ ಸೆಂಟ್ ಬೈ ಯು ಆರ್ ಪ್ಲೇಸ್ಡ್ ಇನ್ ವಿಚ್ ಫೋಲ್ಡರ್. ನಮ್ಮಿಂದ ಸೆಂಡ್ ಮಾಡಿರ್ತಕ್ಕಂಥ ಮೆಸೇಜಸ್ಸು ಯಾವ ಒಂದು ಫೋಲ್ಡ್ರಲ್ಲಿರ್ತವೆ, ಸೆಂಟ್ ಮೇಲ್ಸಲ್ಲಿರ್ತಾವ, ಸ್ಪ್ಯಾಮಲ್ಲಿರ್ತಾವ, ಇನ್ಬಾಕ್ಸಲ್ಲಿರ್ತಾವ ಅಥವಾ ಡ್ರಾಫ್ಟ್ಸಲ್ಲಿರ್ತಾವ ಅಂತ ಕೇಳಿದರೆ ಸೊ ಸರಿಯಾದ ಉತ್ತರ ಸೆಂಟ್ ಮೇಲಲ್ಲಿರ್ತವೆ. ಸೆಂಟ್ ಮೇಲ್ ಅಂದರೆ ಇಟ್ ಈಸ್ ಎ ಫೋಲ್ಡರ್ ಇನ್ ಇಮೇಲ್ ಕ್ಲೈಂಟ್ ಇನ್ ವಿಚ್ ಆಲ್ ಸೆಂಟ್ ಮೇಲ್ಸ್ ಇರ್ತವೆ. ಇನ್ಬಾಕ್ಸಲ್ಲಿ ಇನ್ಕಮಿಂಗ್ ಮೆಸೇಜ್ ಇರ್ತಕ್ಕಂಥವೆಲ್ಲ ಇರ್ತವೆ. ಸ್ಪ್ಯಾಮ್ ಅಂದರೆ ಇಟ್ ಹೋಲ್ಡ್ಸ್ ಆಲ್ ಅನ್ವಾಂಟೆಡ್ ಮೆಸೇಜಸ್, ನಮಗೆ ಬೇಕಿಲ್ಲದಿರ್ತಕ್ಕಂತಹ ಅಡ್ವರ್ಟೈಸ್ಮೆಂಟ್ಸು ಅಥವಾ ಸ್ಪ್ಯಾಮ್ ಮೆಸೇಜಸ್. ಸ್ಪ್ಯಾಮ್ ಅಂದರೆ ಬೇರೆ ಬೇರೆ ಒಂದು ಅಡ್ವರ್ಟೈಸ್ಮೆಂಟ್ಸ್ ಏನಿತ್ತು ಅವೆಲ್ಲ ಹೋಗಿ ಸ್ಪ್ಯಾಮ್ ಫೋಲ್ಡರಲ್ಲಿ ಕೊಡ್ತವೆ. ಇನ್ನು ಡ್ರಾಫ್ಟ್ಸ್ ಅಂದರೆ ಇಟ್ ಹೋಲ್ಡ್ಸ್ ಆಲ್ ದ ಮೆಸೇಜಸ್ ವಿಚ್ ವೇರ್ ಕ್ರಿಯೇಟೆಡ್ ಬಟ್ ನಾಟ್ ಸೆಂಟ್. ಅಂದರೆ ಕೆಲವೊಂದು ಮೆಸೇಜು ಇನ್ನೇನು ಸೆಂಡ್ ಮಾಡಬೇಕಂತ ಕ್ರಿಯೇಟ್ ಮಾಡಿರ್ತೀವಿ ಬಟ್ ಸೆಂಡ್ ಮಾಡಲ್ಲ, ಹಾಗೆ ಉಳ್ಕೊಂಬಿಡ್ತವೆ, ಅವುಗಳನ್ನ ಡ್ರಾಫ್ಟ್ಸಲ್ಲಿ ಸೇವ್ ಆಗ್ತವೆ. ಸೊ ಹಾಗಾದರೆ ಸೆಂಟ್ ಮೇಲ್, ಇನ್ಬಾಕ್ಸ್, ಸ್ಪ್ಯಾಮ್ ಮತ್ತು ಡ್ರಾಫ್ಟ್ಸ್ಗಳು ಜಿಮೇಲಲ್ಲಿ ಯಾವ ಥರ ಇರುತ್ತೆ ನೋಡೋಣ. ಸೊ ಇಲ್ಲಿ ಇನ್ಬಾಕ್ಸ್ ಇದೆ, ಇನ್ಬಾಕ್ಸಲ್ಲಿ ಎಲ್ಲ ಇನ್ಕಮಿಂಗ್ ಮೆಸೇಜ್ ಇರುತ್ತೆ. ಸೆಂಟ್ ಮೇಲ್ ಅಂತಿದೆ ನೋಡಿ, ಇಲ್ಲಿ ಸೆಂಟ್ ಮೇಲು. ಸೊ ನಾನು ನೋಡಿ ಈ ಟೆಸ್ಟ್ ಇಮೇಲಿಂದ ಅಮರೇಶ್ ಪೋತ್ನಾಳಿಗೆ ಒಂದು ಮೇಲ್ ಕಳಿಸಿದ್ದೀನಿ, ಅದು ಸೆಂಟ್ ಮೇಲಲ್ಲಿದೆ. ಅದಾದಮೇಲೆ ಡ್ರಾಫ್ಟ್ಸ್ ಅಂದರೆ ಡ್ರಾಫ್ಟ್ಸಲ್ಲೂ ಒಂದು ಮೇಲ್ ಕ್ರಿಯೇಟ್ ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಪರ್ಪಸ್ಸು. ನೋಡಿ ಇದನ್ನು ಕ್ರಿಯೇಟ್ ಮಾಡಿದ್ದೀನಿ ಬಟ್ ಸೆಂಡ್ ಮಾಡಿಲ್ಲ ಇನ್ನೂ, ಸೊ ಅದಕ್ಕೆ ಡ್ರಾಫ್ಟಲ್ಲಿದೆ. ಸೊ ಇನ್ನು ಸ್ಪ್ಯಾಮ್ ಅಂತ ಹೇಳಿದರೆ
ಇಲ್ಲಿದೆ ನೋಡಿ ಸ್ಪ್ಯಾಮ್. ಈ ಸ್ಪ್ಯಾಮಲ್ಲಿ ಅನ್ವಾಂಟೆಡ್ ಮೆಸೇಜಸ್ ಬಂದು ಕೊಡುತ್ತೆ. ಸೊ ಇನ್ಬಾಕ್ಸ್ ಎಲ್ಲ ಇನ್ಕಮಿಂಗ್ ಮೆಸೇಜಸ್, ಸೆಂಟ್ ಬಾಕ್ಸ್ ಮೀನ್ಸ್ ಸೆಂಡ್ ಮಾಡಿರೋಂಥ ಮೆಸೇಜಸ್ಸು, ಡ್ರಾಫ್ಟ್ ಅಂದರೆ ಸೇವ್ ಆಗಿರ್ತಕ್ಕಂಥ ಇನ್ನೂ ಸೆಂಡ್ ಮಾಡಿರ್ತಕ್ಕಂಥ ಮೆಸೇಜಸ್ಸು, ಮತ್ತು ಸ್ಪ್ಯಾಮಲ್ಲಿ ಅನ್ವಾಂಟೆಡ್ ಮೆಸೇಜಸ್ಸು ಬಂದು ಕೊಡ್ತವೆ. ಸೊ ಇವು 4 ಭಾಳ ಇಂಪಾರ್ಟೆಂಟ್ ಆಗುತ್ತೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಸೊ ಇಷ್ಟು ತಿಳ್ಕೊಂಡ್ಮೇಲೆ ಮುಂದಿನ ಕ್ವಶನ್ಗೆ ಹೋಗೋಣ. ಸೊ 7ನೇ ಕ್ವಶನು, ದ ಲೇಯರ್ ಪ್ರೆಸೆಂಟ್ ಬಿಟ್ವೀನ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಕಂಪ್ಯೂಟರ್ ಯೂಸರ್ಸ್ ಈಸ್ ಕಾಲ್ಡ್ ಆ್ಯಸ್. ಅಂದರೆ ಕಂಪ್ಯೂಟರ್ ಹಾರ್ಡ್ವೇರ್ಗಳಿದ್ದಾವೆ ಮತ್ತು ಕಂಪ್ಯೂಟರ್ ಯೂಸರ್ ಇದ್ದಾರೆ. ಅವೆರಡರ ಮಧ್ಯೆ ಇರ್ತಕ್ಕಂಥ ಒಂದು ಲೇಯರ್ನ ಏನಂತ ಕರಿತೀವಿ, ಒಂದು ಮೀಡಿಯೇಟರ್ನ ಏನಂತ ಕರಿತೀವಿ ಅಂತ ಕೇಳಿದರೆ ಡಿವೈಸ್ ಡ್ರೈವರ್, ಕೀಬೋರ್ಡ್, ಆಪರೇಟಿಂಗ್ ಸಿಸ್ಟಮ್, ಮಾನಿಟರ್ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ, ಸಿ ಆಪ್ಷನ್. ಹಾಗಾದರೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು? ಇಟ್ ಈಸ್ ಎ ಸಾಫ್ಟ್ವೇರ್ ವಿಚ್ ಆ್ಯಕ್ಟ್ಸ್ ಆಸ್ ಎ ಇಂಟರ್ಫೇಸ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ಯೂಸರ್ಸ್. ನೋಡಿ ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಒಂದು ಪಿಕ್ಚರ್ ಮುಖಾಂತರ ನೋಡೋಣ. ಇಲ್ಲಿದೆ ನೋಡಿ, ಅವ್ರು ಹೇಳಿರ್ತಕ್ಕಂಥದ್ದು ಕಂಪ್ಯೂಟರ್ ಹಾರ್ಡ್ವೇರ್ ಇಲ್ಲಿದೆ ಮತ್ತು ಯೂಸರ್ಸ್ ಇಲ್ಲಿದ್ದಾರೆ. ಇವುಗಳ ಮಧ್ಯೆ ವರ್ಕ್ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಅದು ಆಪರೇಟಿಂಗ್ ಸಿಸ್ಟಮ್. ಇನ್ ಬಿಟ್ವೀನ್ ವರ್ಕ್ ಮಾಡುತ್ತೆ. ಇದನ್ನೇ ನಾವು ಕ್ವಶನಲ್ಲಿ ಕೇಳಿರ್ತಕ್ಕಂಥದ್ದು ಯಾವ ಲೇಯರ್ ಅಂದರೆ ಅದು ಆಪರೇಟಿಂಗ್ ಸಿಸ್ಟಮ್. ಹಾಗಾದರೆ ಆಪರೇಟಿಂಗ್ ಸಿಸ್ಟಮ್ ಅಂದ್ರೇನು ನೋಡಿ, ಇದೇನು ಮಾಡುತ್ತೆ, ಯೂಸರಿಂದ ರಿಕ್ವೆಸ್ಟ್ಗಳನ್ನ ತೆಗೆದುಕೊಂಡು ಯೂಸರಿಂದ ರಿಕ್ವೆಸ್ಟ್ನ ತಗೊಳುತ್ತೆ ಮತ್ತು ಆ ಕಂಪ್ಯೂಟರ್ ಹಾರ್ಡ್ವೇರಿಂದ ಆ ಕೆಲಸವನ್ನು ಮಾಡಿಸುತ್ತೆ. ಓಕೆ, ಸೊ ಆದ್ದರಿಂದ ನೋಡಿ ಇದನ್ನು ಮೀಡಿಯೇಟರ್ ಅಥವಾ ಇನ್ ಬಿಟ್ವೀನ್ ಅಥವಾ ಇಂಟರ್ಫೇಸ್ ಅಂತ ಕರಿತೀವಿ, ಬಿಟ್ವೀನ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ದ ಯೂಸರ್ಸ್. ಈಗ ಯೂಸರ್ ಏನಾದರೂ ಒಂದು ಸಾಂಗನ್ನು ಪ್ಲೇ ಮಾಡಬೇಕು ಅನ್ನೋದಾದರೆ ಏನು ಮಾಡ್ತಾನೆ, ಅವನು ಆ ಒಂದು ಸಾಂಗ್ ಮೇಲೆ ಹೋಗಿ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿದಾಗ ಅದೇನು ಹೋಗುತ್ತೆ, ರಿಕ್ವೆಸ್ಟ್ ಎಲ್ಲಿ ಹೋಗುತ್ತೆ ಅಂದರೆ ಅದು ಆಪರೇಟಿಂಗ್ ಸಿಸ್ಟಮ್ಗೆ ಹೋಗುತ್ತೆ ರಿಕ್ವೆಸ್ಟು. ಆ ರಿಕ್ವೆಸ್ಟ್ನ ಆಪರೇಟಿಂಗ್ ಸಿಸ್ಟಮ್ ಮತ್ತು ಕಂಪ್ಯೂಟರ್ ಹಾರ್ಡ್ವೇರಿಗೆ ಕಳಿಸುತ್ತೆ. ಅದು CPU, ಮೆಮೊರಿ ಮತ್ತು ಸ್ಪೀಕರ್ಗಳನ್ನ ಬಳಸ್ಕೊಂಡು ಮಾನಿಟರ್ ಮೇಲೆ ಆ ಸಾಂಗನ್ನು ತೋರಿಸುತ್ತೆ, ಸ್ಪೀಕರ್ನ ಬಳಸ್ಕೊಂಡು ಆ ಸಾಂಗನ್ನ ಕೇಳಿಸುತ್ತೆ, ಮೆಮೊರಿ ಮತ್ತು CPUನ ಯುಟಿಲೈಸ್ ಮಾಡ್ಕೊಂಡು ಅದನ್ನು ಸ್ಟೋರ್ ಮಾಡಿಕೊಂಡು ಪ್ರೋಸೆಸ್ ಮಾಡುತ್ತೆ. ಸೊ ಆ ಹಾರ್ಡ್ವೇರ್ಗಳನ್ನ ಯುಟಿಲೈಸ್ ಮಾಡ್ಕೊಳ್ತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮ್ ಕೆಲಸ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಒಂಥರ ಮಧ್ಯವರ್ತಿ ಥರ, ಮೀಡಿಯೇಟರ್ ಥರ ಕೆಲಸ ಮಾಡುತ್ತೆ. ಯಾವುದ್ಯಾವ್ದ್ರ ಜೊತೆ ಅಂದರೆ ಯೂಸರ್ ಮತ್ತು ಕಂಪ್ಯೂಟರ್ ಹಾರ್ಡ್ವೇರ್ ಮಿಡ್ಲಲ್ಲಿ ಆಪರೇಟಿಂಗ್ ಸಿಸ್ಟಮ್ ಒಂದು ಮಧ್ಯವರ್ತಿ ಥರ ಅಥವಾ ಮೀಡಿಯೇಟರ್ ಥರ ಕೆಲಸ ಮಾಡುತ್ತೆ. ಓಕೆ, ಆದ್ದರಿಂದ ಸೊ ದ ಲೇಯರ್ ಪ್ರೆಸೆಂಟ್ ಬಿಟ್ವೀನ್ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಕಂಪ್ಯೂಟರ್ ಯೂಸರ್ಸ್ ಅಂದರೆ ಅದು ಆಪರೇಟಿಂಗ್ ಸಿಸ್ಟಮ್ ಆಗುತ್ತೆ. ಓಕೆ, ಕೀಬೋರ್ಡ್ ಆಗಲ್ಲ, ಮಾನಿಟರ್ ಆಗಲ್ಲ ಮತ್ತು ಡಿವೈಸ್ ಡ್ರೈವರ್ ಕೂಡ ಆಗಲ್ಲ. ಸೊ ನೆಕ್ಸ್ಟ್ ಕ್ವಶನ್ನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ಕಮ್ಯಾಂಡ್ ಲೈನ್ ಇಂಟರ್ಫೇಸ್? CLI ಅಂತ ಕೇಳ್ತೀವಿ, ಭಾಳಷ್ಟು ಎಕ್ಸಾಮಲ್ಲಿ ಕೇಳಿದ್ದಾರೆ. ಕಮ್ಯಾಂಡ್ ಲೈನ್ ಅಂದ್ರೇನು ಅಥವಾ ಕಮ್ಯಾಂಡ್ಸ್ ಅಂದ್ರೇನು, ಕಮ್ಯಾಂಡ್ ಲೈನ್ ಇಂಟರ್ಫೇಸ್ ಅಂದ್ರೇನು ಅಂತ ಕೇಳಿದ್ದಾರೆ. ಇಲ್ಲಿ ಆನ್ಸರು ಇಟ್ ಈಸ್ ಎ ಟೆಕ್ಸ್ಟ್ ಓನ್ಲಿ ವಿಂಡೋ. ಬರೀ ಟೆಕ್ಸ್ಟ್ ಇರ್ತಕ್ಕಂಥದ್ದು, ಯಾವುದೇ ಒಂದು ಗ್ರಾಫಿಕಲ್ ಇಂಟರ್ಫೇಸ್ ಇಲ್ಲದೆ ಇರ್ತಕ್ಕಂಥದ್ದು, ಬಟನ್ಸ್ ಇಲ್ಲದೆ ಇರ್ತಕ್ಕಂಥದ್ದು ಅದು ಟೆಕ್ಸ್ಟ್ ವಿಂಡೋ ಆಗಿದೆ. ಇದು ಯಾವುದರಿಂದ ಕಂಟ್ರೋಲ್ ಆಗಿದೆ ಅಂದರೆ ಶೆಲ್ ಪ್ರೋಗ್ರಾಮಿಂದ ಕಂಟ್ರೋಲ್ ಆಗಿರುತ್ತೆ. ಸೊ ಇಷ್ಟು ತಿಳ್ಕೊಂಡ್ರೆ ನಮಗೆ ನೆನಪಿರಲ್ಲ. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ, ಕಮ್ಯಾಂಡ್ ಲೈನ್ ಯಾವ ಥರ ಇರುತ್ತೆ ಅಂತ. ಓಕೆ, ಸೊ ಇಲ್ಲಿ ಈ ಕೆಳಭಾಗದಲ್ಲಿ ನೋಡಿ, ವಿಂಡೋಸ್ ಸ್ಟಾರ್ಟಿಂಗಲ್ಲಿ ಟೈಪ್ ಇಯರ್ ಟು ಸರ್ಚ್ ಅಂತಿದೆ. ಇಲ್ಲಿ ನಾನು ಟೈಪ್ ಮಾಡ್ತೀನಿ ಏನಂತ, CMD ಅಂತ. ನೋಡಿ CMD ಅಂತ ಟೈಪ್ ಮಾಡಿದರೆ ಮೇಲ್ಗಡೆ ಇಲ್ಲೊಂದು ಕಮ್ಯಾಂಡ್ ಪ್ರಾಂಪ್ಟ್ ಬಂತು. ಇಲ್ಲಿ ಮೇಲ್ಗಡೆ ಇದೆ ಕಮ್ಯಾಂಡ್ ಪ್ರಾಂಪ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ನನಗೆ ಒಂದು ಬ್ಲ್ಯಾಕ್ ಸ್ಕ್ರೀನ್ ಬರ್ತಾ ಇದೆ. ಇದು ಕಮ್ಯಾಂಡ್ ಪ್ರಾಂಪ್ಟ್ ಅಥವಾ CLI, ಕಮ್ಯಾಂಡ್ ಲೈನ್ ಇಂಟರ್ಫೇಸ್ ಅಂತ. ಇಲ್ಲಿ ಇದೇನಾಗುತ್ತೆ ಅಂದರೆ ನಾವು ಹಲವಾರು ಫೋಲ್ಡರ್ಗಳನ್ನ ಕ್ರಿಯೇಟ್ ಮಾಡ್ತಾ ಇರ್ತೀವಿ, ಫೈಲ್ನ ಕ್ರಿಯೇಟ್ ಮಾಡ್ತೀವಿ ವಿಂಡೋಸಲ್ಲಿ. ಅವುಗಳನ್ನ ನಾವು ಒಂದು ಕಮ್ಯಾಂಡ್ ಲೈನ್ ಇಂಟರ್ಫೇಸಿಂದನೂ ಸಹಿತ ಕ್ರಿಯೇಟ್ ಮಾಡ್ಬೋದು. ಸೊ ಹಾಗಾದರೆ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ CD ಡೆಸ್ಕ್ಟಾಪ್ ಅಂತ ಹೋಗ್ತೀನಿ. ಅಂದರೆ CD ಅಂದರೆ ಚೇಂಜ್ ಡೈರೆಕ್ಟ್ರಿ ಅಂತಕ್ಕಂಥದ್ದು. ಒಂದು ಡೈರೆಕ್ಟ್ರಿಯಿಂದ, ಒಂದು ಫೋಲ್ಡರಿಂದ ಇನ್ನೊಂದು ಫೋಲ್ಡರಿಗೆ ನಾವು ಬದಲಾವಣೆಗೊಳ್ಳೋದನ್ನು, ಚೇಂಜ್ ಆಗೋದನ್ನು CD ಕಮ್ಯಾಂಡನ್ನು ಬಳಸಬೇಕಾಗುತ್ತೆ. ಸೊ CD ಡೆಸ್ಕ್ಟಾಪ್ ಅಂದರೆ ನೋಡಿ, ಇಲ್ಲಿ ಮೊದಲು ಕೇವಲ ಅಮರೇಶ್ ಅಂತಿತ್ತು, ಈಗ ಅಮರೇಶ್ ಡೆಸ್ಕ್ಟಾಪ್ ಅಂತ ಬಂದಿದೆ. ಸೊ ಇಲ್ಲಿ ನಾನು ಒಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡಬೇಕಾದ್ರೆ ಡೆಸ್ಕ್ಟಾಪಲ್ಲಿ ನೋಡಿ, ಒಂದು ಸಲ ಡೆಸ್ಕ್ಟಾಪ್ ತೋರಿಸ್ತೀನಿ. ಸೊ ಈ ಡೆಸ್ಕ್ಟಾಪಲ್ಲಿ ನಾನೀಗ ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ, KS ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಇಲ್ಲಿ KS ಇಲ್ಲ ಸದ್ಯಕ್ಕೆ, ನೋಡಿ ಇಲ್ಲಿ KS ಅಂತಕ್ಕಂಥದ್ದಿಲ್ಲ. ಸೊ ಅದನ್ನು MKDIR ಅಂದರೆ ಮೇಕ್ ಡೈರೆಕ್ಟ್ರಿ. ಒಂದು ಹೊಸ ಡೈರೆಕ್ಟ್ರಿನ ಕ್ರಿಯೇಟ್ ಮಾಡೋದಕ್ಕೆ MKDIR ಒಂದು ಕಮ್ಯಾಂಡನ್ನು ಬಳಸ್ತೀವಿ ವಿಂಡೋಸ್ ಕಮ್ಯಾಂಡ್ ಲೈನ್ ಇಂಟರ್ಫೇಸಲ್ಲಿ.
MKDIR ಬಳಸಿದ ನಂತರ ಒಂದು ಸ್ಪೇಸ್ ಕೊಟ್ಟು ನಾವು ಯಾವ ಒಂದು ಡೈರೆಕ್ಟ್ರನ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗ್ತಾಯಿದ್ವೋ ಅದು ಹೆಸರು ಕೊಡಬೇಕಾಗುತ್ತೆ. ನಾನು KAS ಅಂತ ಕೊಡ್ತೀನಿ. ಓಕೆ, ಎಂಟ್ರ್ ಕೊಡ್ತೀನಿ. ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ಯಾವುದರಲ್ಲಿ, ಡೆಸ್ಕ್ಟಾಪಲ್ಲಿ. ಇಲ್ಲಿ ನೋಡಿ ಮೇಲ್ಗಡೆ ಬಂದ್ಕೊಳ್ತಿದೆ KS. ನೋಡಿ ಇದರಲ್ಲಿ ಯಾವುದೇ ಒಂದು ಫೋಲ್ಡರ್ ಇಲ್ಲ, ದಿಸ್ ಫೋಲ್ಡರ್ ಈಸ್ ಎಂಪ್ಟಿ. ಹಾಗಾದರೆ ಇನ್ನೂ ಒಂದು CD ಚೇಂಜ್ ಡೈರೆಕ್ಟ್ರಿ ಮಾಡ್ತೀನಿ, KS ಒಳಗಡೆ ಹೋಗ್ತೀನಿ. ಈಗ ಆ KS ಒಳಗಡೆ ಇನ್ನೊಂದು ಹೊಸ ಡೈರೆಕ್ಟ್ರಿನ ಕ್ರಿಯೇಟ್ ಮಾಡ್ತೀನಿ, IAS ಅಂತ. ಇಲ್ಲಿ ನೋಡಿ ಸದ್ಯಕ್ಕೆ KS ಒಳಗಡೆ ಏನೂ ಇಲ್ಲ, ದಿಸ್ ಫೋಲ್ಡರ್ ಈಸ್ ಎಂಪ್ಟಿ ಅಂತ ತೋರಿಸ್ತಾ ಇದೆ. ಈಗ ಹೊಸ ಡೈರೆಕ್ಟ್ರಿ ಕ್ರಿಯೇಟ್ ಮಾಡ್ತೀನಿ, MKDIR IAS ಅಂತ. ಇವಾಗ IAS ಅನ್ನೋದು ಅದರೊಳಗಡೆ ಕ್ರಿಯೇಟ್ ಆಗಿರುತ್ತೆ ನೋಡಿ, KS ಒಳಗಡೆ IAS ಅಂತ. ಸೊ ಈ ಥರ ನಾವು ಕಮಾಂಡ್ ಲೈನ್ ಇಂಟರ್ಫೇಸನ್ನು ಬಳಸ್ಬೋದು. ಸೊ ಇದು ಕಮಾಂಡ್ ಲೈನ್ ಪ್ರಾಂಪ್ಟ್ ಅಥವಾ ಕಮಾಂಡ್ ಲೈನ್ ಇಂಟರ್ಫೇಸ್. ಓಕೆ, ಸೊ ಅದಕ್ಕೆ ಸರಿಯಾದ ಉತ್ತರ ಏನಂದರೆ, ಇಟ್ ಈಸ್ ಎ ಟೆಕ್ಸ್ಟ್ ಓನ್ಲಿ ವಿಂಡೋ, ಇಟ್ ಈಸ್ ಕಂಟ್ರೋಲ್ ಬೈ ಶೆಲ್ ಪ್ರೋಗ್ರಾಮ್ ಅಂತಕ್ಕಂಥದ್ದು. ಒಂದು ಪ್ರೋಗ್ರಾಮ್ ಹಿಂದ್ಗಡೆ ರನ್ ಆಗ್ತಾ ಇರುತ್ತೆ, ಅದು ಅದನ್ನು ಕಂಟ್ರೋಲ್ ಮಾಡುತ್ತೆ. ನಾವು ವಿಂಡೋಸಲ್ಲಿ ಏನೇನು ಆಪ್ರೇಷನ್ಸ್ ಮಾಡ್ತೀವೋ ಅದಕ್ಕೆಲ್ಲ ಹಿಂದ್ಗಡೆ ಕಮ್ಯಾಂಡ್ಸ್ ರನ್ ಆಗ್ತವೆ. ಸೊ ಅದನ್ನೇ ನಾವು CLI ಅಂತ ಕರಿತೀವಿ. ಇದು ನೋಡಿ ಒಂದು ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ ಬೇರೆ ಬೇರೆ. ಇಲ್ಲಿ ನೋಡಿ ಇದು MKDIR, CD ಇವೆಲ್ಲ ಬೇರೆ ಬೇರೆ ಕಮ್ಯಾಂಡ್ಸ್. DIR ಅಂತಕ್ಕಂಥ ಡಿಸ್ಪ್ಲೇ ಮಾಡೋದಕ್ಕೆ, ಆ ಒಂದು ಡೈರೆಕ್ಟ್ರಿಯಲ್ಲಿ ಯಾವ್ಯಾವು ಒಂದು ಫೈಲ್ಸ್ ಇದ್ದಾವೆ, ಡೈರೆಕ್ಟ್ರೀಸ್ ಇದ್ದಾವೆ ಅಂತ ಡಿಸ್ಪ್ಲೇ ಮಾಡೋದಕ್ಕೆ ನಾವು DIR ಕಮ್ಯಾಂಡನ್ನು ಬಳಸ್ತೀವಿ. ಸೊ ಇನ್ನು 9ನೇ ಕ್ವೆಶನ್ಗೆ ಹೋಗೋಣ. ಬ್ಯಾಂಕ್ ಕಸ್ಟಮರ್ಸ್ ಕ್ಯಾನ್ ಯೂಸ್ ದೇರ್ ಕಂಪ್ಯೂಟರ್ ಟು ಪರ್ಫಾರ್ಮ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಯೂಸಿಂಗ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್. ಯಾವುದರ ಮೂಲಕ ಬ್ಯಾಂಕ್ ಕಸ್ಟಮರ್ಸು ಅವರ ಕಂಪ್ಯೂಟರ್ಗಳು ಬಳಸ್ಕೊಂಡು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ತಾರೆ. ಇಲ್ಲಿ ನೋಡಿ ಇಂಟರ್ನೆಟ್ ಬ್ಯಾಂಕಿಂಗ್, ಟೆಲಿಫೋನ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, SMS ಬ್ಯಾಂಕಿಂಗ್ ಅಂತ ಕೇಳಿದರೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಇಂಟರ್ನೆಟ್ ಬ್ಯಾಂಕಿಂಗ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಕಂಪ್ಯೂಟರ್ ಮುಖಾಂತರ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ನ ಮಾಡ್ಬೋದು. ನಮ್ಮ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ಬೋದು, ಒಬ್ಬರಿಂದ ಒಬ್ಬರಿಗೆ ಅಮೌಂಟ್ ಕಳಿಸ್ಬೋದು, ಬೇರೆ ಬೇರೆ ಆಪ್ರೇಷನ್ಸ್ನ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಬೋದು. ಓಕೆ, ಈಗ ಎಕ್ಸಾಂಪಲ್ ನೋಡೋಣವಾ, ಒಂದು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡೋದಾದರೆ ಸಪೋಸ್ ನಾವು ಈಗ HDFC ಬ್ಯಾಂಕ್ ಹೋಗೋಣ. ಸೊ HDFC ಬ್ಯಾಂಕ್ ಹೋದರೆ ಮೇಲ್ಗಡೆ ಇಲ್ಲಿ ನೋಡಿ ಲಾಗಿನ್ ಅಂತಿದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಪರ್ಸನಲ್ ಲಾಗಿನಲ್ಲಿ ನೆಟ್ ಬ್ಯಾಂಕಿಂಗು ಬೇರೆ ಬೇರೆ ಆಪ್ಷನ್ಸ್ ಇದೆ. ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ತಾಯಿದ್ದೀವಿ. ಸೊ ನೆಟ್ ಬ್ಯಾಂಕಿಂಗ್ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದಾದಮೇಲೆ ಕಂಟಿನ್ಯೂ ಟು ನೆಟ್ ಬ್ಯಾಂಕಿಂಗ್. ಮತ್ತು ಇಲ್ಲಿ ನೋಡಿ ನೆಟ್ ಬ್ಯಾಂಕಿಂಗ್ HDFC ಬ್ಯಾಂಕ್. ಇಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ, ಅದನ್ನು ಟೈಪ್ ಮಾಡಿ ನಾವು ನೆಟ್ ಬ್ಯಾಂಕಿಂಗ್ ಆಪ್ರೇಷನ್ಸ್ ಮಾಡ್ಬೋದು. ಹಾಗಾದರೆ ನಮ್ಮ ಕಂಪ್ಯೂಟರ್ ಮುಖಾಂತರ ಬ್ಯಾಂಕ್ ಕಸ್ಟಮರ್ಸು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ಪರ್ಫಾರ್ಮ್ ಮಾಡಿದರೆ ಅದನ್ನು ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಮೊಬೈಲ್ ಬ್ಯಾಂಕಿಂಗ್ ಅಂದರೆ ಥ್ರೂ ಮೊಬೈಲ್ ಬಳಸ್ತಕ್ಕಂಥದ್ದು. ಟೆಲಿಫೋನ್ ಬ್ಯಾಂಕಿಂಗ್ ಅಂದರೆ ಫೋನ್ ಮಾಡಿ ಬ್ಯಾಂಕಿಂಗ್ ಆಪ್ರೇಷನ್ ಮಾಡ್ತಕ್ಕಂಥದ್ದು. SMS ಮುಖಾಂತರನೇ ಬ್ಯಾಂಕಿಂಗ್ ಮಾಡಿದರೆ ಅದನ್ನು SMS ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಇನ್ನು 10ನೇ ಕ್ವಶನ್ನು, ಮೊಬೈಲ್ ಬ್ಯಾಂಕಿಂಗ್ ಯೂಸಸ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್. ನೋಡಿ ನೆಕ್ಸ್ಟ್ ಕ್ವಶನಲ್ಲೇ ಕೇಳಿದ್ದಾರೆ ಮೊಬೈಲ್ ಬ್ಯಾಂಕಿಂಗ್ ಯಾವ ಒಂದು ಸಾಫ್ಟ್ವೇರ್ನ ಬಳಸುತ್ತೆ ಅನ್ನೋದಾದರೆ, ಆ್ಯಪ್ ಅಂದರೆ ಅಪ್ಲಿಕೇಶನ್ಸ್, MS ಆಫೀಸ್, CRM ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜರ್ ಸಾಫ್ಟ್ವೇರ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂದರೆ HRMS ಅಂತ ಕೇಳಿದ್ದಾರೆ. ನಮಗೆಲ್ಲ ಇದು ಭಾಳ ಫೆಮಿಲಿಯರ್ ಇದೆ, ನಾವೆಲ್ಲ ಬಳಸ್ತಾ ಇದ್ದೀವಿ. ಆ್ಯಪ್ಗಳನ್ನ ಹಾಕ್ಕೊಂಡು ನಾವು ಮೊಬೈಲ್ ಮುಖಾಂತರ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ಸರಿಯಾದ ಉತ್ತರ ಆ್ಯಪ್ ಆಗುತ್ತೆ. ಆಯಾ ಬ್ಯಾಂಕ್ಗಳೆಲ್ಲ ಇವತ್ತು ಅಪ್ಲಿಕೇಶನ್ಗಳನ್ನ ಡೆವಲಪ್ ಮಾಡಿ ಪ್ಲೇಸ್ಟೋರಲ್ಲಿ ಹಾಕಿದ್ದಾರೆ. ಸೊ ನಾವು ಆ ಆ್ಯಪ್ಗಳನ್ನ ಬಳಸ್ತಾ ಇದ್ದೀವಿ. ಇನ್ನು 11ನೇ ಕ್ವಶನ್ಗೆ ಹೋಗೋಣ. ಯು ಆರ್ ಟ್ರೈಯಿಂಗ್ ಟು ಸೆಂಡ್ ಎ ವರ್ಡ್ ಡಾಕ್ಯುಮೆಂಟ್ ಆ್ಯಸ್ ಅಟ್ಯಾಚ್ಮೆಂಟ್ ಇನ್ ಆ್ಯನ್ ಇಮೇಲ್. ಅಂದರೆ ಒಂದು ವರ್ಡ್ ಡಾಕ್ಯುಮೆಂಟ್, ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟನ್ನು ಒಂದು ಇಮೇಲ್ ಅಟ್ಯಾಚ್ಮೆಂಟ್ ಆಗಿ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಕಮ್ಯಾಂಡ್ ಈಸ್ ಯೂಸ್ಡ್ ಇನ್ MS Word 2010 ಟು ಅಚೀವ್ ದಿಸ್. ಅಂದರೆ MS Word 2010ನಲ್ಲಿ ನಾವು ಒಂದು ವರ್ಡ್ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ತಿರ್ಬೇಕಾದ್ರೆ ಅಲ್ಲಿಂದನೇ ಒಂದು ಇಮೇಲ್ನ ಕಳಿಸ್ತಕ್ಕಂಥದ್ದು ಯೂಸಿಂಗ್ ಆ್ಯಸ್ ಎ ಅಟ್ಯಾಚ್ಮೆಂಟ್. ಹಾಗಾದರೆ ಯಾವ ಒಂದು ಆಪ್ಷನ್ನ ಬಳಸ್ತೀವಿ ಅಂದರೆ ಸೇವ್ ಆ್ಯಂಡ್ ಸೆಂಡ್, ಪ್ರಿಂಟ್, ಸೇವ್ ಆ್ಯಸ್, ಸೇವ್ ಅಂತ ಕೇಳಿದರೆ ಸರಿಯಾದ ಉತ್ತರ ಎ ಆಗುತ್ತೆ, ಸೇವ್ ಆ್ಯಂಡ್ ಸೆಂಡ್ ಅಂತಕ್ಕಂಥದ್ದನ್ನು. ಸೊ ಇದನ್ನು ಸಹಿತ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ಮೈಕ್ರೋಸಾಫ್ಟ್ ವರ್ಡ್. ಇಲ್ಲಿ ನೋಡಿ ಮೈಕ್ರೋಸಾಫ್ಟ್ ವರ್ಡ್ ಓಪನ್ ಮಾಡ್ತೀನಿ. ಸೊ ಓಪನ್ ಆಗ್ತಾಯಿದೆ. ಈಗ ಇಲ್ಲಿ ನಾನು ಒಂದಷ್ಟು ಏನೋ ಟೈಪ್ ಮಾಡ್ತೀನಿ.
ಸೊ ಇದನ್ನು ಟೈಪ್ ಮಾಡಿದೆ, ಇದ್ರ ಫಾಂಟ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಹಾಂ, ಸೊ ಈಗ ಒಂದು ಫೈಲ್ ಕ್ರಿಯೇಟ್ ಆಯಿತು. ಇದನ್ನು ನಾನು ಇಮೇಲ್ ಆಗಿ ಕಳಿಸ್ಬೇಕಾದ್ರೆ ಯಾವ ಒಂದು ಆಪ್ಷನ್ನ ಬಳಸಬೇಕು ಅಂತ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ಫೈಲ್ಗೆ ಹೋಗಿ ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ಸೆಂಡ್ ಅಂತಿದೆ ನೋಡಿ. ಫೈಲ್ಗೆ ಹೋಗಿ ಸೇವ್ ಆ್ಯಂಡ್ ಸೆಂಡ್ ಮಾಡಿದರೆ ಈ ಕಡೆ ಭಾಗದಲ್ಲಿ ಸೆಂಡ್ ಯೂಸಿಂಗ್ ಇಮೇಲ್ ಅಂತಿದೆ, ನಂತರ ಸೆಂಡ್ ಆ್ಯಸ್ ಅಟ್ಯಾಚ್ಮೆಂಟ್ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ಸೊ ನಾವು ಈ ಒಂದು ಕ್ರಿಯೇಟ್ ಮಾಡಿರ್ತಕ್ಕಂಥ MS Word ಡಾಕ್ಯುಮೆಂಟ್ನ ನಾವು ಇಮೇಲಲ್ಲಿ ಕಳಿಸ್ಬೋದು. ಸೊ ಏನು ಫೈಲ್ಗೆ ಹೋಗಬೇಕು, ಸೇವ್ ಆ್ಯಂಡ್ ಸೆಂಡ್ ಯೂಸಿಂಗ್ ಇಮೇಲ್ ಮತ್ತು ಸೆಂಡ್ ಆ್ಯಸ್ ಅಟ್ಯಾಚ್ಮೆಂಟ್ ಅಂತ. ಸೊ ಅವಾಗ ಅದು ಅಟ್ಯಾಚ್ಮೆಂಟ್ ಆಗಿ ಹೋಗುತ್ತೆ. ಓಕೆ, ಈಗ ಸದ್ಯ ನಾನು ಅದು ಸೆಟಪ್ ಮಾಡಿಲ್ಲ. ಸೆಟಪ್ ಮಾಡಿದರೆ ಸೊ ವಿ ಕ್ಯಾನ್ ಸೆಂಡ್ ಆ್ಯಸ್ ಎ ಇಮೇಲ್ ಅಂತ. ಸೊ ಇದು ಕೇಳಿರ್ತಕ್ಕಂಥ ಒಂದು ಕ್ವಶನ್ ನೋಡಿ. ಸೇವ್ ಆ್ಯಂಡ್ ಸೆಂಡ್ ಅಂತಂದರೆ ಒಂದು ವರ್ಡ್ ಡಾಕ್ಯುಮೆಂಟ್ನ ನಾವು ಅಟ್ಯಾಚ್ಮೆಂಟಾಗಿ ಸೆಂಡ್ ಮಾಡಬೇಕಾದ್ರೆ MS Wordಲ್ಲಿ ಯಾವ ಆಪ್ಷನ್ ಬಳಸ್ತೀವಿ ಅಂದರೆ ಸೇವ್ ಆ್ಯಂಡ್ ಸೆಂಡ್ ಅಂತ. ಸೊ ಅದಕ್ಕೆ ನೋಡಿ ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಫೈಲ್ಗೆ ಹೋಗಬೇಕು, ಅಲ್ಲಿಂದ ಸೇವ್ ಆ್ಯಂಡ್ ಸೆಂಡ್ ಕ್ಲಿಕ್ ಮಾಡಬೇಕು, ನಂತರ ಅಲ್ಲಿಂದ ಸೆಂಡ್ ಯೂಸಿಂಗ್ ಇಮೇಲ್, ಆ ನಂತರ ಸೆಂಡ್ ಆ್ಯಸ್ ಅಟ್ಯಾಚ್ಮೆಂಟ್ ಅಂತ ಕ್ಲಿಕ್ ಮಾಡಿದರೆ ಆ ಒಂದು ವರ್ಡ್ ಡಾಕ್ಯುಮೆಂಟ್ನ ನಾವು ಇಮೇಲಲ್ಲಿ ಅಟ್ಯಾಚ್ ಮಾಡಿ ಕಳಿಸ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಇನ್ MS Word 2010 ವಿಚ್ ಆಫ್ ದ ಫಾಲೋಯಿಂಗ್ ಕೀಸ್ ಆರ್ ಯೂಸ್ಡ್ ಟು ರೈಟ್ ಸಬ್ಸ್ಕ್ರಿಪ್ಟ್ಸ್. ಸಬ್ಸ್ಕ್ರಿಪ್ಟ್ಸ್ ಅಂದರೆ ಏನಂದರೆ ಈಗ ಸಪೋಸ್ ನಾವು H2O ಅಂತ ಬರಿತೀವಲ್ವ, H ಬರಿತೀವಿ, ಕೆಳಗಡೆ 2 ಬರಿತೀವಿ, ನಂತರ O ಬರಿತೀವಿ. ಸೊ ನೋಡಿ ಈ ಕೆಳಗಡೆ ಬರಿತಕ್ಕಂಥದ್ದನ್ನೇ ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಇದನ್ನು ನಾವು MS Wordಲ್ಲಿ ಯಾವ ಥರ ಬರಿಬೋದು? ಸೊ ಯೂಸಿಂಗ್ ಕಂಟ್ರೋಲ್ ಆ್ಯಂಡ್ ಈಕ್ವಲ್ ಟು ಇದೆ ನೋಡಿ, ಕಂಟ್ರೋಲ್ ಪ್ರೆಸ್ ಮಾಡಿ ಈಕ್ವಲ್ ಟು ಪ್ರೆಸ್ ಮಾಡಿದರೆ ಒಂದು ಸಬ್ಸ್ಕ್ರಿಪ್ಟ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಹಾಗಾದರೆ ಇವಾಗ ತಾನೇ ನಾವು ಮೈಕ್ರೋಸಾಫ್ಟ್ ವರ್ಡನ್ನು ಓಪನ್ ಮಾಡಿದ್ವಿ, ಇದರಲ್ಲೇ ಒಂದು ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ H2O ಬರೆಯೋಕ್ಕೆ ಹೋಗೋಣ. H2O ನೋಡಿ ಇಲ್ಲಿ ಸಬ್ಸ್ಕ್ರಿಪ್ಟ್ ಬರಲಿಲ್ಲ. ಹಾಗಾದರೆ ನೆಕ್ಸ್ಟ್ ಸಬ್ಸ್ಕ್ರಿಪ್ಟ್ ಬರಬೇಕಂದ್ರೆ ಕಂಟ್ರೋಲ್ ಪ್ರೆಸ್ ಮಾಡಿ ಈಕ್ವಲ್ ಟು ಪ್ರೆಸ್ ಮಾಡಿದಾಗ ಮೇಲ್ಗಡೆ ನೋಡಿ ಇಲ್ಲಿ X2 ಈ ಥರ ಬಂತು ಸಬ್ಸ್ಕ್ರಿಪ್ಟ್ ಅಂತ. ಸೊ ಈಗ ನಾವು 2 ಬರಿಬೋದು. ಮತ್ತೆ ನಮಗೆ ಸಬ್ಸ್ಕ್ರಿಪ್ಟಿಂದ ಹೊರಗಡೆ ಬರ್ಬೇಕಂದ್ರೆ ಇದು ಮೇಲ್ಗಡೆ ಹೋಗಿ ಕ್ಲಿಕ್ ಮಾಡಿದ ಸಬ್ಸ್ಕ್ರಿಪ್ಟ್ನ ಮತ್ತೆ O ಬರಿಬೋದು. ಸೊ ಈ ಥರ ಬರೆಯೋದನ್ನು ನಾವು ಸಬ್ಸ್ಕ್ರಿಪ್ಟ್ ಅಂತ ಕರಿತೀವಿ. ಈ ಥರ ಬರಿಬೇಕಾದ್ರೆ ನಾವು ಏನು ಪ್ರೆಸ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಮತ್ತು ಈಕ್ವಲ್ ಟು, ಕಂಟ್ರೋಲ್ನ ಹೋಲ್ಡ್ ಮಾಡಿ ಈಕ್ವಲ್ ಟು ಸಿಂಬಲ್ನ ಪ್ರೆಸ್ ಮಾಡಿದರೆ ನಮಗೆ ಸಬ್ಸ್ಕ್ರಿಪ್ಟ್ ಬರುತ್ತೆ. ಓಕೆನಾ? ಸೊ ಹಾಗಾದರೆ ಮುಂದಿನ ಕ್ವಶನು 13ನೇ ಕ್ವಶನು, ಇನ್ ಯುವರ್ ಡಾಕ್ಯುಮೆಂಟ್ ರಿವ್ಯೂ ಪೇನ್ ಅಂದರೆ ಒಂದು ಡಾಕ್ಯುಮೆಂಟ್ ರಿವ್ಯೂ ಪೇನ್ ಅನ್ನೋದು ಆ ಒಂದು ವರ್ಡ್ ಡಾಕ್ಯುಮೆಂಟಲ್ಲಿ ನಾವು ಏನೇನು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ ಅಂತ ಒಂದು ರಿವ್ಯೂ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಪ್ಯಾನಲ್. ಆ ಪೇನು ಈಸ್ ಕರೆಂಟ್ಲಿ ವರ್ಟಿಕಲ್ ಅಂದರೆ ಈ ನಾರ್ತ್ ಟು ಸೌತ್ ಇರ್ತಕ್ಕಂಥದ್ದು, ಇದನ್ನು ವರ್ಟಿಕಲ್ ಅಂತೀವಿ. ಸೊ ಹಾಗಾದರೆ ಇದನ್ನು ಹೌ ಡು ಯು ಸೆಟ್ ಇಟ್ ಟು ಆರಿಜಾಂಟಲ್, ಈ ಥರ ಆರಿಜಾಂಟಲ್ ಆಗಿ ಮಾಡಬೇಕಾದ್ರೆ ಏನು ನಾವು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಫಸ್ಟು ರಿವ್ಯೂಗೆ ಹೋಗಬೇಕು, ನಂತರ ರಿವ್ಯೂವಿಂಗ್ ಪೇನ್ ಅಂತ ಕ್ಲಿಕ್ ಮಾಡಬೇಕು, ಅಲ್ಲಿಂದ ರಿವ್ಯೂ ಪೇನ್ ಆರಿಜಾಂಟಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದನ್ನು ಸಹಿತ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ. ಸೊ ಆಲ್ರೆಡಿ ಇರ್ತಕ್ಕಂಥ MS Wordಲ್ಲಿ ಏನು ಹೇಳಿದ್ದಾರೆ, ರಿವ್ಯೂಗೆ ಹೋಗಬೇಕು, ಅಲ್ಲಿಂದ ರಿವ್ಯೂ ಪೇನ್ ಅಂತ ಕ್ಲಿಕ್ ಮಾಡಬೇಕು ಅಂತ. ಓಕೆ, ಸೊ ಸದ್ಯ ವರ್ಟಿಕಲ್ ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲಿದೆ ನೋಡಿ, ಈ ವರ್ಟಿಕಲ್ ಇದೆ. ಸೊ ಇಲ್ಲಿ ಸಮರಿ 0 ರಿವಿಷನ್ಸ್ ಇದೆ, ಯಾವುದೇ ಒಂದು ಚೇಂಜಸ್ ಮಾಡಿಲ್ಲ. ಏನಾದರೂ ಮೇನ್ ಡಾಕ್ಯುಮೆಂಟ್ ಚೇಂಜಸ್, ಹೆಡ್ಡರು, ಫೂಟರು ಅಥವಾ ಎಂಡ್ ನೋಟ್ ಚೇಂಜಸ್ ಇದ್ದರೆ ಅವೆಲ್ಲ ಇಲ್ಲಿ ಡಿಸ್ಪ್ಲೇ ಆಗಿರ್ತವೆ. ಸೊ ಈ ಒಂದು ವರ್ಟಿಕಲ್ ಆಗಿರ್ತಕ್ಕಂಥ ರಿವ್ಯೂ ಪೇನ್ನ ಆರಿಜಾಂಟಲ್ ಈ ಕೆಳಗಡೆ ಬರಬೇಕಾದ್ರೆ ಏನು ಕ್ಲಿಕ್ ಮಾಡಬೇಕು ಅಂದರೆ ರಿವ್ಯೂಗೆ ಹೋಗಬೇಕು, ಅಲ್ಲಿಂದ ರಿವ್ಯೂ ಪೇನು, ಅಲ್ಲಿ 2 ಆಪ್ಷನ್ ಇದೆ, ಒಂದು ರಿವ್ಯೂ ಪೇನ್ ವರ್ಟಿಕಲ್ಲು, ಇನ್ನೊಂದು ರಿವ್ಯೂವಿಂಗ್ ಪೇನ್ ಆರಿಜಾಂಟಲ್ ಅಂತ. ನಾವು ರಿವ್ಯೂವಿಂಗ್ ಪೇನ್ ಆರಿಜಾಂಟಲ್ ಅಂತ ಕ್ಲಿಕ್ ಮಾಡಿದರೆ ನೋಡಿ ರಿವ್ಯೂ ಪೇನ್ ಈ ಕೆಳಗಡೆ ಬಂತು. ಸೊ ಈ ಒಂದು ಆಪ್ಷನ್ನ ಕೇಳಿದರೆ ಏನು ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನೋಡಿ ಏನು ಮಾಡಬೇಕು, ಫಸ್ಟು ರಿವ್ಯೂಗೆ ಹೋಗಬೇಕು, ರಿವ್ಯೂವಿಂದ ರಿವ್ಯೂವಿಂಗ್ ಪೇನ್ಗೆ ಹೋಗಬೇಕು. ಅಲ್ಲಿ 2 ಆಪ್ಷನ್ಸ್ ಇರುತ್ತೆ, ಒಂದು ವರ್ಟಿಕಲ್ ಮತ್ತು ಆರಿಜಾಂಟಲ್ಲು. ನಮಗೆ ಕೇಳಿರ್ತಕ್ಕಂಥ ಆಪ್ಷನಲ್ಲಿ ನಾವು ರಿವ್ಯೂವಿಂಗ್ ಪೇನ್ ಆರಿಜಾಂಟಲ್ ಅಂತ ಕ್ಲಿಕ್ ಮಾಡಿದರೆ ಸೊ ವರ್ಟಿಕಲ್ ಇರ್ತಕ್ಕಂಥದ್ದು ಆರಿಜಾಂಟಲ್ ರಿವ್ಯೂ ಪೇನ್ ಬರುತ್ತೆ. ಓಕೆ, ಸೊ ನೆಕ್ಸ್ಟು 14th ಕ್ವಶನ್ನು, ಇನ್ MS Excel ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದ ಈಸ್ ಈಕ್ವಲ್ ಟು ಸಮ್ C2 to C8 ಅಂತ ಕೇಳಿದರೆ ಇದರದ್ದು ಔಟ್ಪುಟ್ ಏನಾಗುತ್ತೆ ಅಂತ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಇಟ್ ಸಮ್ಸ್ ದಿ ಕಂಟೆಂಟ್ಸ್ ಆಫ್ ದ ಸೆಲ್ 2 to ಸೆಲ್ 8. ಇದೇನು ಮಾಡುತ್ತೆ ಅಂದರೆ ಒಂದು ಕಾಲಮ್ ಇರುತ್ತೆ, ಆ ಕಾಲಮಲ್ಲಿ ಹಲವಾರು ಸೆಲ್ಗಳಿರ್ತವೆ. ಸೆಲ್ ನಂಬರ್ 2 ಇಂದ ಸೆಲ್ ನಂಬರ್ 8ವರೆಗೂ, 2 ಇಂದ
8ವರೆಗೂ ಏನು ಮಾಡುತ್ತೆ ಸಮ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ನಂಬರ್ಗಳನ್ನ ಸಮ್ ಮಾಡಿ ಕೊಡುತ್ತೆ, ಅದರದ್ದೊಂದು ಮೊತ್ತವನ್ನು ಕೊಡುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಇಲ್ಲಿದೆ ನೋಡಿ, ಇದು ಸಿ ಕಾಲಮು. ಸಿ ಕಾಲಮಲ್ಲಿ 1 2 3 ಅಪ್ ಟು 8 ಇದೆ. ಸೊ ಸೆಕೆಂಡ್ ರೋಯಿಂದ 8ನೇ ರೋದವರೆಗೂ ಅಂದರೆ ಸಮ್ C2 ಟು C8 ಅಂದರೆ ಸಿ ಕಾಲಮ್ನ 2ನೇ ರೋಯಿಂದ ಸಿ ಕಾಲಮ್ನ 8ನೇ ರೋದವರೆಗೂ ಇರ್ತಕ್ಕಂಥ ನಂಬರ್ಗಳನ್ನ ಸಮ್ ಮಾಡಿ ಕೊಡುತ್ತೆ. ಇದನ್ನೊಂದು ಪ್ರಾಕ್ಟಿಕಲ್ ಆಗಿ ನೋಡೋಣ. ಬೇಕಾದರೆ ಇಲ್ಲಿ ಕೆಳಗಡೆ ಈಗ ನಾವು ಎಕ್ಸೆಲ್ ಓಪನ್ ಮಾಡಬೇಕು, MS ಎಕ್ಸೆಲ್ಲು. ಇಲ್ಲಿವರೆಗೂ ನಾವು ವರ್ಡಲ್ಲಿ ಕೆಲಸ ಮಾಡ್ತಾಯಿದ್ವಿ, ಈಗ MS ಎಕ್ಸೆಲ್ನ ಓಪನ್ ಮಾಡೋಣ, ಅದರಲ್ಲಿ ವರ್ಕ್ ಮಾಡೋಣ. ಸೊ ನೋಡಿ, ಈಗ MS ಎಕ್ಸೆಲ್ ಓಪನ್ ಆಯಿತು. ಸಿ ಕಾಲಮ್ಗೆ ಹೋಗ್ತೀನಿ. ಸಿ ಕಾಲಮಲ್ಲಿ ನಾನು ಒಂದಷ್ಟು ನಂಬರ್ ತೊಗೊಳ್ತೀನಿ. 5 6 1 3 2 9 8 7 ಓಕೆ 10. ಸೊ ಈ ಥರ ಒಂದಷ್ಟು ನಂಬರ್ ತೊಗೊಂಡಿದ್ದೀನಿ. ಈಗ ಓಕೆ, ಈ ನಂಬರ್ಗಳಲ್ಲಿ ಸಿ ಕಾಲಮಿಂದ 2 ಸೆಕೆಂಡ್ ರೋ ಅಂದರೆ ಇಲ್ಲಿದೆ ನೋಡಿ, ಈ ರೋಯಿಂದ 8ನೇ ರೋ ಇಲ್ಲಿವರೆಗೂ ಸಮ್ ಮಾಡಬೇಕಾದ್ರೆ ಏನು ಮಾಡಬೇಕು, ನಾವು ಫಾರ್ಮುಲಾ ಹಾಕೋಣ. C2 ಕೋಲನ್ C8 ಅಂತ ಹೇಳಿದರೆ ಏನು ಮಾಡ್ತಾ ಇದೆ ನೋಡಿ, ಅದು ನೋಡಿ ಆಲ್ರೆಡಿ ಅಲ್ಲಿ ಹೈಲೈಟ್ ಆಗ್ತಾಯಿದೆ ಬ್ಲೂ ಲೈನ್ಸಲ್ಲಿ ನೋಡಿ. ರೋ 2 ಇಂದ ರೋ 8, ಸೊ 6 ಇಂದ 7ವರೆಗೆ ಏನಾಗ್ತಾಯಿದೆ, ಹೈಲೈಟ್ ಆಗ್ತಾಯಿದೆ. ಅದು ಎಂಟ್ರ್ ಮಾಡಿದರೆ ನಮಗೆ ಅಲ್ಲಿರ್ತಕ್ಕಂಥ ಈ ನಂಬರ್ಗಳ ಒಂದು ಸಮ್ಮನ್ನು ಮಾಡಿ ತೋರಿಸುತ್ತೆ. ಸೊ ನೋಡಿ 36 ಆಗುತ್ತೆ. ಸೊ ಏನು ಮಾಡುತ್ತೆ ಅಂದರೆ ಅದು ಅಲ್ಲಿರ್ತಕ್ಕಂಥ ಸಿ ಕಾಲಮ್ನ, ಇಲ್ಲಿ ನೋಡಿ ಸಿ ಕಾಲಮ್ನ 2ನೇ ರೋದಿಂದ 8ನೇ ರೋದವರೆಗೆ ಇರ್ತಕ್ಕಂಥ ನಂಬರ್ಗಳನ್ನ ಕೂಡಿಸಿ ಒಟ್ಟು ಮೊತ್ತವನ್ನು ಕೊಡುತ್ತೆ. ಅವ್ರು ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ನೋಡಿ, ಅವ್ರು ಕೊಟ್ಟಿರ್ತಕ್ಕಂಥ ಫಾರ್ಮುಲಾ ಏನಿದೆಯೋ ಸಮ್ C2 ಟು C8 ಅಂದರೆ ಅದು ಕಾಲಮ್ ಸಿನ 2ನೇ ರೋಯಿಂದ 8ನೇ ರೋದವರೆಗೆ ಇರ್ತಕ್ಕಂಥ ನಂಬರ್ಗಳನ್ನ ಸೇರಿಸಿ ಮೊತ್ತವನ್ನು ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ನು, ಯು ವಾಂಟ್ ಟು ಆರ್ಡರ್ ದ ನಂಬರ್ಸ್ ಪ್ರೆಸೆಂಟ್ ಇನ್ ಎ ಕಾಲಮ್ ಎ. ಒಂದು ಯಾವುದೋ ಕಾಲಮ್ ಇದೆ. ಓಕೆ, ಆ ಕಾಲಮಲ್ಲಿರ್ತಕ್ಕಂಥ ನಂಬರ್ಗಳನ್ನ ಒಂದು ಆರ್ಡರ್ ಮಾಡಬೇಕು. ಯಾವ ಆರ್ಡ್ರಲ್ಲಿ ಅಂದರೆ ಅಸೆಂಡಿಂಗ್ ಆರ್ಡರ್ ಅಥವಾ ಏರಿಕೆ ಕ್ರಮದಲ್ಲಿ. ಹಾಗಾದರೆ ಯಾವ ಒಂದು ಆಪ್ಷನ್ನ ಬಳಸ್ತೀರಿ ಅಂತ ಕೇಳಿದರೆ, ಒಂದು ಸಾರ್ಟ್, ಕನ್ಸಾಲ್ಡೇಟ್, ಫಿಲ್ಟರ್, ಗ್ರೂಪ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸಾರ್ಟ್ ಆಗುತ್ತೆ, ಆಪ್ಷನ್ ಎ. ಹಾಗಾದರೆ ಇದನ್ನು ಸಹಿತ ಪ್ರಾಕ್ಟಿಕಲ್ ಆಗಿ ನೋಡೋಣ. ಆಲ್ರೆಡಿ ಎಕ್ಸೆಲ್ ಓಪನ್ ಮಾಡಿದ್ದೀವಿ, ಇಲ್ಲೊಂದಷ್ಟು ನಂಬರ್ ಇದ್ದಾವೆ. ಇದನ್ನೇ ಕಾಲಮ್ ಎ ಅಂತ ಅಂದ್ಕೊಳ್ಳೋಣ. ಎಷ್ಟು ನಂಬರ್ಸ್ ಇದ್ದಾವೆ, 5 6 1 3 2 9 8 7 10 ಅಂತ ಆರ್ಡ್ರಲ್ಲಿ ಇಲ್ಲ. ಇವುಗಳನ್ನ ಆರ್ಡ್ರ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನೋಡಿ, ಇವುಗಳನ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಡ್ರ್ಯಾಗ್ ಮಾಡ್ಕೊಂಡು ಬಂದರೆ ಸೆಲೆಕ್ಟ್ ಆಗ್ತವೆ. ಸೆಲೆಕ್ಟ್ ಆಗಿ ಬಲಭಾಗದಲ್ಲಿ ಮೇಲ್ಗಡೆ ಹೋದರೆ ಸಾರ್ಟ್ ಆ್ಯಂಡ್ ಫಿಲ್ಟರ್ ಅಂತಿದೆ ನೋಡಿ, ಸಾರ್ಟ್ ಆ್ಯಂಡ್ ಫಿಲ್ಟರ್ ಅಂತ ಕಾಣಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ 2 ಆಪ್ಷನ್ ಇದೆ. ಒಂದು ಸಾರ್ಟ್ ಟು ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂದರೆ ಚಿಕ್ಕದಿಂದ ದೊಡ್ಡದವರೆಗೂ ಅಥವಾ ಏರಿಕೆ ಕ್ರಮದಲ್ಲಿ. ಇನ್ನೊಂದು ಸಾರ್ಟ್ ಫ್ರಮ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಅಂದರೆ ಇಳಿಕೆ ಕ್ರಮದಲ್ಲಿ ಅಂತ ಹೇಳಿದ್ದಾರೆ. ನಮಗೆ ಅಸೆಂಡಿಂಗ್ ಆರ್ಡರ್ ಅಥವಾ ಏರಿಕೆ ಕ್ರಮದಲ್ಲಿ ಬೇಕು, ಅದಕ್ಕೆ ನಾನು ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ನಂಬರ್ಗಳು ಏನಾದವು ಆರ್ಡ್ರಲ್ಲಿ ಬಂದು 1 2 3 5 6 7 8 9 10 ಆರ್ಡ್ರಲ್ಲಿ ಬಂತು. ಸೊ ಆದ್ದರಿಂದ ಸಾರ್ಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಒಂದು ನಂಬರ್ಗಳನ್ನ ನಾವು ಆರ್ಡ್ರಲ್ಲಿ ಮಾಡಬೇಕು ಅಸೆಂಡಿಂಗ್ ಆರ್ಡ್ರಲ್ಲಿ ಅಂದರೆ ಸಾರ್ಟ್ ಅಂತಕ್ಕಂಥದ್ದನ್ನ ಬಳಸಬೇಕು. ಸೊ ಅದಕ್ಕೆ ಇಲ್ಲಿ ನೋಡಿ, ಫಸ್ಟ್ ನಂಬರ್ಸ್ ಕೊಟ್ಟಿದ್ದೀನಿ, ಅವುಗಳನ್ನ ಸಾರ್ಟ್ಗೆ ಹೋಗಿ ಸಾರ್ಟ್ ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಮಾಡಬೇಕು. ಆವಾಗ ನಮಗೆ ಆರ್ಡ್ರಲ್ಲಿರ್ತಕ್ಕಂಥ ನಂಬರ್ಸು ಸಿಗುತ್ತೆ. ಇಲ್ಲೊಂದು ಸ್ಕ್ರೀನ್ಶಾಟ್ ಹಾಕಿರ್ತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಒನ್ನು, ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ 2010 ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಈಸ್ ಯೂಸ್ ಟು ಕ್ರಿಯೇಟ್ ಎ ಫಾರ್ಮುಲಾ ಕ್ರಿಯೇಟ್ ಮಾಡ್ಬೇಕಂದ್ರೆ ಇವಾಗ ಒಂದು ಫಾರ್ಮುಲಾ ಬಳಸಿದ್ದೀವಿ ನಾವು. ಸಮ್ ಅಂತಕ್ಕಂಥದ್ರಲ್ಲಿ C2 ಟು C8 ಅಂತಕ್ಕಂಥದ್ದನ್ನ ಹಿಂದಿನ ಕ್ವಶನಲ್ಲಿ ನಾವು ಮಾಡಿದ್ವಿ. ಅದೇ ಒಂದು ಫಾರ್ಮುಲಾ, ಅದನ್ನು ಬಳಸಬೇಕಾದ್ರೆ ಏನು ಮಾಡಬೇಕು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಏನು ಮಾಡಬೇಕು, ಫಸ್ಟು ಯಾವ ಒಂದು ಸೆಲ್ ಬೇಕು ಆ ಸೆಲ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಈಸ್ ಈಕ್ವಲ್ ಟು ಅಂತಕ್ಕಂಥದ್ದನ್ನ ಈಕ್ವಲ್ ಟು ಅಂತಕ್ಕಂಥದ್ದನ್ನ ಎಂಟರ್ ಮಾಡಬೇಕು. ನೆಕ್ಸ್ಟು ಎಂಟರ್ ದ ನೇಮ್ ಆಫ್ ದ ಫಾರ್ಮುಲಾ. ನಾವು ಸಮ್ ಅಂತಕ್ಕಂಥದ್ದನ್ನು ಇದು ಮಾಡಿದ್ವಿ ಅಂದರೆ ಈಸ್ ಈಕ್ವಲ್ ಟು ಹಾಕಿದ್ವಿ, ಸಮ್ ಅಂತ ಬರೆದ್ವಿ. ಓಕೆ, ಅದಾದಮೇಲೆ ಒಳಗಡೆ ಏನು ಮಾಡಿದ್ವಿ, C2 ಕೋಲನ್ C8 ಅಂತ ಬರೆದಿದ್ವಿ. ಅದೇ ಒಂದು ಫಾರ್ಮುಲಾ. ಸೊ ಅದನ್ನು ಇನ್ನೂ ಒಂದು ಸಲ ಬೇಕಾದರೆ ನಾವು ಪ್ರಾಕ್ಟಿಕಲಾಗಿ ಮಾಡೋಣ. ಸೊ ಇನ್ನೊಂದು ಸಲ ಮಾಡೋಣ. ಇಲ್ಲೇನಾಗುತ್ತೆ ನೋಡಿ, ಏನು ಮಾಡಬೇಕು, ಫಸ್ಟ್ ಒಂದು ಸೆಲ್ ಸೆಲೆಕ್ಟ್ ಮಾಡಬೇಕು, ಮಾಡಿದ್ದೀನಿ.
13th ರೋ ಅಲ್ಲಿರ್ತಕ್ಕಂಥ ಸಿ ಅಲ್ಲಿ ಕಾಲಮಲ್ಲಿರ್ತಕ್ಕಂಥ ಸೆಲ್ನ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಈಸ್ ಈಕ್ವಲ್ ಟು ಪ್ರೆಸ್ ಮಾಡೋಕೆ ಮಾಡಿದ್ದೀನಿ. ನಂತರ ನಮಗೆ ಬೇಕಾಗಿರ್ತಕ್ಕಂಥ ಆಪ್ರೇಷನ್ ಬರೀಬೇಕು, ಅದರೊಳಗಡೆ ಫಾರ್ಮುಲಾ ಬರೀಬೇಕು. ಸೊ ಈ ಥರ. ಸೊ ಇದನ್ನು ಕೇಳಿರ್ತಕ್ಕಂಥದ್ದು. ಸೊ ಹಾಗಾದರೆ ಫಾರ್ಮುಲಾ ಬರೀಬೇಕಂದ್ರೆ ಏನು ಮಾಡಬೇಕು, ಸೆಲ್ ಸೆಲೆಕ್ಟ್ ಮಾಡಬೇಕು, ಈಸ್ ಈಕ್ವಲ್ ಟು ಟೈಪ್ ಮಾಡಬೇಕು, ಅದಾದಮೇಲೆ ನೇಮ್ ಆಫ್ ದ ಫಾರ್ಮುಲಾ ಬರೀಬೇಕು ಮತ್ತು ಅದರಲ್ಲಿರ್ತಕ್ಕಂಥ ಕಂಟೆಂಟು ಫಿಲ್ ಮಾಡಬೇಕು ಈ ಥರ. ಓಕೆ ನೋಡಿ, ಈಸ್ ಈಕ್ವಲ್ ಟು ಸಮ್, ನೆಕ್ಸ್ಟು ಅದರೊಳಗಡೆ ಕಂಟೆಂಟ್. ಸೊ ನೆಕ್ಸ್ಟು ಕ್ವಶನ್ ನಂಬರ್ 17, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಪ್ರೈಮರಿ ಜಾಬ್ ಕ್ಯಾರಿಡ್ ಔಟ್ ಬೈ ದ ಆಪರೇಟಿಂಗ್ ಸಿಸ್ಟಮ್ ಆಫ್ ಎ ಕಂಪ್ಯೂಟರ್. ನೋಡಿ, ಆಪರೇಟಿಂಗ್ ಸಿಸ್ಟಮ್ ಮೇಲೆ 2 ಕ್ವಶನ್ ಕೇಳಿದ್ದಾರೆ ಮೆಸ್ಕಾಮ್ ಒಂದು ಕ್ವಶನ್ ಪೇಪರಲ್ಲಿ. ಇದೇನು ಮಾಡುತ್ತೆ ಆಪರೇಟಿಂಗ್ ಸಿಸ್ಟಮ್ ಅಂದರೆ, ಒಂದು ಮ್ಯಾನೇಜ್ ರಿಸೋರ್ಸ್ ಮಾಡುತ್ತಾ ಅಥವಾ ರಿಸೋರ್ಸಸ್ನ ಎಕ್ಸಾಸ್ಟ್ ಮಾಡುತ್ತಾ, ಇನ್ಯುಮಿರೇಟ್ ರಿಸೋರ್ಸ್ ಮಾಡುತ್ತಾ, ಎಲಿಮಿನೇಟ್ ಎಕ್ಸ್ಪೆನ್ಸಿವ್ ರಿಸೋರ್ಸ್ ಮಾಡುತ್ತಾ ಅಂದರೆ ಸರಿಯಾದ ಉತ್ತರ ಮ್ಯಾನೇಜ್ ಮಾಡುತ್ತೆ ರಿಸೋರ್ಸ್ಗಳನ್ನ. ಯಾಕಂದರೆ ಒಂದು ಕಂಪ್ಯೂಟ್ರಲ್ಲಿ ಹಲವಾರು ರಿಸೋರ್ಸಸ್ ಇದೆ, ಸಿ ಪಿ ಯು ಇದೆ, ಮೆಮೊರಿ ಇದೆ, ಇನ್ಪುಟ್ ಡಿವೈಸಸ್ ಇದ್ದಾವೆ, ಔಟ್ಪುಟ್ ಡಿವೈಸಸ್ ಇದ್ದಾವೆ, ನಿಮಗೆ ಗೊತ್ತಿದೆ ಅಲ್ಲ, ಮೌಸ್ ಇದೆ, ಕೀಬೋರ್ಡ್ ಇದೆ, ಪ್ರಿಂಟರ್ ಇದೆ, ಅವೆಲ್ಲ ಇದ್ದಾವೆ. ಅವುಗಳನ್ನೆಲ್ಲ ಮ್ಯಾನೇಜ್ ಮಾಡಿ ಯೂಸರ್ಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡಿಕೊಡ್ತಕ್ಕಂಥ ಕೆಲಸನ ಯಾರು ಮಾಡುತ್ತೆ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್. ಅದಕ್ಕೆ ನಾವು ಹಿಂದಿನ ಕ್ವಶನ್ಗಳಲ್ಲಿ ನೋಡಿದ್ವಿ, ಇಟ್ ಈಸ್ ಎ ಮಿಡಲ್ ಲೇಯರ್, ಮಧ್ಯವರ್ತಿ ಥರ ಕೆಲಸ ಮಾಡುತ್ತೆ ಅಂತ. ಸೊ ಆದ್ದರಿಂದ ಇಟ್ ಈಸ್ ಮ್ಯಾನೇಜಿಂಗ್ ದ ರಿಸೋರ್ಸಸ್. ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ಕಂಪ್ಯೂಟರ್ ಎಷ್ಟು ಕಾಸ್ಟ್ಲಿ ಆಗಿರ್ತಕ್ಕಂಥ ಕಂಪ್ಯೂಟರ್ ತಂದ್ರೂ ನೋ ಯೂಸ್. ಈಗ ನಾವು ಮೊಬೈಲ್ ಬುಕ್ ಮಾಡಿದಾಗ ಏನು ಮಾಡ್ತೀವಿ, ಅದರಲ್ಲಿ ಸಾಫ್ಟ್ವೇರ್ ಇದ್ದರೆ ಮಾತ್ರ ಯುಟಿಲೈಸ್ ಮಾಡೋಕ್ಕೆ ಸಾಧ್ಯ. ಆ್ಯಂಡ್ರಾಯ್ಡ್ ಸಾಫ್ಟ್ವೇರ್ ಇರಬೇಕಾಗುತ್ತೆ, ಇಲ್ಲ ವಿಂಡೋಸ್ ಸಾಫ್ಟ್ವೇರ್, ಇಲ್ಲ ಆ್ಯಪಲ್ ಸಾಫ್ಟ್ವೇರ್ ಇರಬೇಕಾಗುತ್ತೆ. ಇಲ್ಲ ಅಂದರೆ ಮೊಬೈಲ್ ಎಷ್ಟು ಕಾಸ್ಟ್ಲಿ ಇದಾದ್ರೂ ನೋ ಯೂಸ್ ಅಂತಕ್ಕಂಥದ್ದು ಆ ಥರ. ಸೊ ಅದಕ್ಕೆ ಆಪ್ರೇಟಿಂಗ್ ಸಿಸ್ಟಮ್ಸ್ ಪ್ರೈಮರಿ ಜಾಬ್ ಅಥವಾ ಬೇಸಿಕ್ ಕೆಲಸ ಏನಂದರೆ ಅದು ಮ್ಯಾನೇಜಿಂಗ್ ದ ರಿಸೋರ್ಸಸ್ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟ್ 18th ಕ್ವಶನ್ನು, ವಾಟ್ ಈಸ್ ದ ಲ್ಯಾಂಗ್ವೇಜ್ ಯೂಸ್ಡ್ ಬೈ ಮೋಸ್ಟ್ ಆಫ್ ದ DBMSS ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಫಸ್ಟ್ ಕ್ವಶನಲ್ಲಿ ನೋಡಿದ್ವಿ ನಾವು ಬ್ಯಾಂಕ್ಗಳಲ್ಲಿ ಯೂಸ್ ಮಾಡ್ತಾರೆ ಅಂತ. ಸೊ ಅದರಲ್ಲಿ ಯಾವ ಒಂದು ಲ್ಯಾಂಗ್ವೇಜನ್ನು ಯೂಸ್ ಮಾಡ್ತಾರೆ, ಎಲ್ಪಿಂಗ್ ದೇರ್ ಯೂಸರ್ಸ್ ಟು ಆ್ಯಕ್ಸಸ್ ದ ಡೇಟಾ. ಆ ಒಂದು ಡೇಟಾಬೇಸಸ್ಸಲ್ಲಿರ್ತಕ್ಕಂಥ ಕಸ್ಟಮರ್ ಇನ್ಫಾರ್ಮೇಷನ್ನ ರಿಟ್ರೀವ್ ಮಾಡಬೇಕಾದ್ರೆ ಯಾವ ಒಂದು ಲ್ಯಾಂಗ್ವೇಜ್ ವರ್ಕ್ ಆಗುತ್ತೆ ಬ್ಯಾಂಕ್ಗಳಲ್ಲಿ, DBMSಗಳಲ್ಲಿ ಅಂದರೆ ಆನ್ಸರು ಕ್ವೇರಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು. ಸೊ ಅವ್ರು ಕೊಟ್ಟಿರ್ತಕ್ಕಂಥದ್ದು ಇಷ್ಟೆಲ್ಲ ಆಪ್ಷನ್ ಕೊಟ್ಟಿದ್ದಾರೆ, ಕ್ವೇರಿ ಲ್ಯಾಂಗ್ವೇಜ್ ಕರೆಕ್ಟ್ ಆಗುತ್ತೆ. ಹಾಗಾದರೆ ಕ್ವೇರಿ ಲ್ಯಾಂಗ್ವೇಜ್ ಅಂದ್ರೇನು? ಕ್ವೇರಿ ಲ್ಯಾಂಗ್ವೇಜ್ ಈಸ್ ಯೂಸ್ ಟು ರಿಟ್ರೀವ್ ದ ಡೇಟಾ ಪ್ರೆಸೆಂಟ್ ಇನ್ ದ DBMS. ಸೊ ಅದನ್ನು ಯೂಸ್ ಮಾಡಿಕೊಂಡೆ ನಾವು ಅಲ್ಲಿರ್ತಕ್ಕಂಥ ಕಸ್ಟಮರ್ ರಿಲೇಷನ್ ಇನ್ಫಾರ್ಮೇಷನ್ನ ನಾವು ಪಿಕ್ ಮಾಡ್ಬೋದು ಅಥವಾ ಸೆಲೆಕ್ಟ್ ಮಾಡ್ಬೋದು ಅಥವಾ ಫೆಚ್ ಮಾಡ್ಬೋದು ಅಂತ. ಹಾಗಾದರೆ ಒಂದು ಎಕ್ಸಾಂಪಲ್ ಯಾವುದು ಅನ್ನೋದಾದರೆ SQL ಅಂತಕ್ಕಂಥದ್ದು ಇವತ್ತು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಇರ್ತಕ್ಕಂಥದ್ದು. ಯಾವುದಕ್ಕೆ? ಕ್ವೇರಿ ಲ್ಯಾಂಗ್ವೇಜ್ಗೆ. ಸೊ ಅದರ ಫುಲ್ ಮೀನಿಂಗು ಬೇರೆ ಬೇರೆ ಕಡೆ ಅಬ್ರಿವೇಷನ್ಸ್ ಕೇಳ್ಬೋದು. SQL ಅಂದ್ರೇನು ಅಂತ, ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು SQL. ಇದು ಒಂದು ಕ್ವೇರಿ ಲ್ಯಾಂಗ್ವೇಜ್ ಆಗಿದ್ದು DBMSಲ್ಲಿರ್ತಕ್ಕಂಥ ಸ್ಟೋರ್ ಆಗಿರ್ತಕ್ಕಂಥ ಡೇಟಾನ ರಿಟ್ರೀವ್ ಮಾಡೋದಕ್ಕೆ, ಫೆಚ್ ಮಾಡೋದಕ್ಕೆ SQLನ ಬಳಸ್ತೀವಿ. ಇನ್ನು 19ನೇ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಇನ್ಪುಟ್ ಡಿವೈಸ್ ಫಾರ್ ದ ಕಂಪ್ಯೂಟರ್. ಕಂಪ್ಯೂಟ್ರಿಗೆ ಯಾವುದು ಒಂದು ಇನ್ಪುಟ್ ಡಿವೈಸ್? ಇನ್ಪುಟ್ ಡಿವೈಸ್ ಅಂದರೆ ಫಸ್ಟ್ ತಿಳ್ಕೊಬೇಕು ನೋಡಿ. ಕಂಪ್ಯೂಟ್ರಿಗೆ ನಾವೇನಾದರೂ ಇನ್ಫಾರ್ಮೇಷನ್ನ ಕೊಡೋದಾದರೆ, ಸಿಗ್ನಲ್ನ ಕಳಿಸೋದಾದರೆ ಈ ಒಂದು ಇನ್ಪುಟ್ ಡಿವೈಸ್ಗಳನ್ನ ಬಳಸ್ತೀವಿ. ಎಕ್ಸಾಂಪಲ್ ನೋಡಿ, ನಮ್ಮ ಮೌಸಿಂದ ನಾವು ಎಲ್ಲರೂ ಒಂದು ಕಡೆ ಸಪೋಸ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಅದನ್ನು ನಾನು ಇನ್ಪುಟ್ನ ಕೊಟ್ಟೆ ಕಂಪ್ಯೂಟ್ರಿಗೆ. ಓಕೆ, ಕೀಬೋರ್ಡಿಂದ ಏನೋ ಒಂದು ಟೈಪ್ ಮಾಡ್ತೀವಿ, ಟೈಪ್ ಮಾಡಿದ್ದು ಕಂಪ್ಯೂಟ್ರಿಗೆ ಹೇಳ್ತಾ ಇದ್ದೀವಿ. ಸೊ ದಟ್ ಈಸ್ ಕೀಬೋರ್ಡ್ ಈಸ್ ಎ ಇನ್ಪುಟ್ ಡಿವೈಸ್. ಹಾಗಾದರೆ ಔಟ್ಪುಟ್ ಡಿವೈಸ್ ಅಂದ್ರೇನು ನೋಡಿ, ಇಲ್ಲಿ ನಾನು ಈ ಥರ ಲೈನ್ ಹಾಕಿದ್ದನ್ನು, ಈ ಥರ ಸರ್ಕಲ್ ಹಾಕ್ತಿರೋದನ್ನು ತೋರಿಸ್ತಾ ಇದೆ ಯಾವುದು ಅಂದರೆ ಮಾನಿಟರ್. ಸೊ ಅದಕ್ಕೆ ಮಾನಿಟರ್ ನನಗೇನಾಗುತ್ತೆ, ಔಟ್ಪುಟ್ ಡಿವೈಸ್ ಆಗ್ತವೆ. ಪ್ರಿಂಟರು ಪ್ರಿಂಟ್ ಮಾಡಿಕೊಡುತ್ತೆ, ಅದಕ್ಕೆ ಅದು ಔಟ್ಪುಟ್ ಡಿವೈಸ್. ಸ್ಪೀಕರ್ ನಮಗೆ ಕೇಳಿಸುತ್ತೆ ಸಾಂಗನ್ನು ಅಥವಾ ಒಂದು ಧ್ವನಿಯನ್ನು, ಅದಕ್ಕೆ ಅದು ಔಟ್ಪುಟ್ ಡಿವೈಸ್. ಕಂಪ್ಯೂಟ್ರಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ಹೊರಗಡೆ ಕೊಡ್ತಾ ಇದೆ, ಅದಕ್ಕೆ ಅದು ಔಟ್ಪುಟ್ ಡಿವೈಸ್ ಆಗುತ್ತೆ. ಸೊ ಇವೆರಡು ಗೊತ್ತಿದ್ದರೆ ಈಗ ನಾವು ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಇನ್ಪುಟ್ ಡಿವೈಸ್ ಯಾವುದು ಅಂತ ಕೇಳಿದರೆ ನಾವೀಗ ಎಲಿಮಿನೇಟ್ ಮಾಡ್ತಾ ಹೋಗೋಣ. ಒಂದು ಪ್ಲಾಟರ್ ಅಂತಕ್ಕಂಥದ್ದು ಗಮನವಿರಲಿ. ಇದು ಏನಂದರೆ, ಇದು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ ಬಳಸ್ತಕ್ಕಂಥದ್ದು ಪ್ಲಾಟರ್. ಬ್ಯಾನರ್ಗಳನ್ನ 3D ಪ್ರಿಂಟರ್ ಅಂದರೆ ಹೆಸರಲ್ಲೇ ಇದೆ ಪ್ರಿಂಟರ್ ಅಂತ, ಇದು ಔಟ್ಪುಟ್ ಡಿವೈಸ್ ಆಗುತ್ತೆ. ಪ್ಲಾಟರ್ ಸಹಿತ ಔಟ್ಪುಟ್ ಡಿವೈಸ್ ಯಾಕಂದರೆ ಪ್ರಿಂಟ್ ಮಾಡಿಕೊಡುತ್ತೆ. ಇನ್ನು LED TV ನಮಗೆಲ್ಲ ಗೊತ್ತಿದೆ, ನಮ್ಮ ಮನೆಗಳಲ್ಲಿರ್ತಕ್ಕಂಥ TVಗಳು ಡಿಸ್ಪ್ಲೇ ಮಾಡುತ್ತೆ, ತೋರಿಸುತ್ತವೆ, ಅದಕ್ಕೆ ಅದನ್ನು ಏನು ಔಟ್ಪುಟ್ ಡಿವೈಸ್ ಆಗುತ್ತೆ. ಇರ್ತಕ್ಕಂಥ ಕೊನೆಯ ಆಪ್ಷನ್ನು ಲೈಟ್ ಪೆನ್ ಅಂತಕ್ಕಂಥದ್ದು ಒಂದು ಇನ್ಪುಟ್ ಡಿವೈಸ್. ಅದನ್ನು ಯೂಸ್ ಮಾಡಿಕೊಂಡು ನಾವು ಕಂಪ್ಯೂಟ್ರಿಗೆ ಇನ್ಪುಟ್ಗಳನ್ನ ಕೊಡ್ತೀವಿ, ಲೈಟ್ ಪೆನ್ ಅಂತಕ್ಕಂಥದ್ದು. ಓಕೆ, ಸೊ ಆದ್ದರಿಂದ ಸರಿಯಾದ ಉತ್ತರ ಲೈಟ್ ಪೆನ್ನು ಇನ್ಪುಟ್ ಡಿವೈಸ್ ಆಗುತ್ತೆ.
ಸೊ ಹೀಗೆ ಬೇರೆ ಬೇರೆ ಇನ್ಪುಟ್ ಡಿವೈಸಸ್ ಯಾವಿದ್ದಾವೆ, ಔಟ್ಪುಟ್ ಡಿವೈಸಸ್ ಯಾವಿದ್ದಾವೆ ಅಂತ ತಿಳ್ಕೊಬೇಕಾಗುತ್ತೆ. ಇವನ್ SDA FDAದಲ್ಲೂ ಕೇಳಿದ್ದಾನೆ. ನೆಕ್ಸ್ಟು ಕ್ವಶನ್ ನಂಬರ್ 20 ಮತ್ತು ಇವತ್ತಿನ ಮೆಸ್ಕಾಮ್ ಪೇಪರ್ನ ಏನು ಸಾಲ್ವ್ ಮಾಡ್ತಾ ಇದ್ದೀವಿ ಅದರ ಕೊನೆಯ ಕ್ವಶನ್ನು. ವಾಟ್ ಈಸ್ ಅ ಸ್ಟ್ಯಾಂಡರ್ಡ್ ಕೋಡ್ ಯೂಸ್ಡ್ ಬೈ ಕಂಪ್ಯೂಟರ್ ಇಂಡಸ್ಟ್ರಿ ಟು ರೆಪ್ರೆಸೆಂಟ್ ಕ್ಯಾರೆಕ್ಟರ್ಸ್? ಕ್ಯಾರೆಕ್ಟರ್ಗಳನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಯಾವ ಒಂದು ಕೋಡ್ಗಳನ್ನ ಬಳಸ್ತೀವಿ ಅಂದರೆ ಸ್ಟ್ಯಾಂಡರ್ಡ್ ಕೋಡ್ ಯಾವುದು ಅಂದರೆ ಈ 4 ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಸ್ಕಿ ಆಗುತ್ತೆ. ASCII ಅಂದರೆ ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ಇಂಟರ್ಚೇಂಜ್ ಅಂತ. ಆಸ್ಕಿ ಅಂದರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತಕ್ಕಂಥದ್ದು. ಇದೇನು ಮಾಡಿದೆ ಅಂದರೆ ಒಂದು ಸ್ಟ್ಯಾಂಡರ್ಡ್ ಕೋಡ್ಗಳನ್ನ ಕೊಟ್ಟಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ ನಮ್ಮ ಕಂಪ್ಯೂಟ್ರಲ್ಲಿ ನೋಡಿ ಎಷ್ಟೆಲ್ಲ ಕೀಸ್ ಇದ್ದಾವೆ, 104 ಅಥವಾ 103 ಕೀಸ್ ಅಂತೀವಿ. ಪ್ರತಿಯೊಂದು ಕೀಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಒಂದು ನಂಬರ್ ಕೊಟ್ಟಿದ್ದಾರೆ. ಅವುಗಳನ್ನ ನಾವು ಎಲ್ಲರೂ ಅದನ್ನೇ ಸ್ಟ್ಯಾಂಡರ್ಡ್ ಆಗಿ ಬಳಸ್ತಾ ಇದ್ದೀವಿ. ಅದನ್ನೇ ನಾವು ಆಸ್ಕಿ ಕೋಡ್ ಅಂತ ಕರಿತೀವಿ. ಹಾಗಾದರೆ ನೋಡಿ ಈ ಲಿಸ್ಟಲ್ಲಿ ನೋಡಿ ಇಲ್ಲಿ ಕ್ಯಾಪಿಟಲ್ A ಇದೆ, ಕ್ಯಾಪಿಟಲ್ B ಇದೆ. ಕ್ಯಾಪಿಟಲ್ ಎಗೆ ನಾವೇನು ಕೊಟ್ಟಿದ್ದೀವಿ 65, ಕ್ಯಾಪಿಟಲ್ ಬಿಗೆ 66, ಸ್ಮಾಲ್ ಎಗೆ 97, ಸ್ಮಾಲ್ ಬಿಗೆ 98. ಹಾಗೆ ನೋಡಿ ಇಲ್ಲಿ ಹ್ಯಾಶ್ಗೆ ಒಂದು ನಂಬರ್ ಇದೆ 35. ನೆಕ್ಸ್ಟ್ ನೋಡಿ ಜೀರೋಗೆ ಒಂದು ನಂಬರ್ ಇದೆ. ನೆಕ್ಸ್ಟು ಲೆಸ್ ದ್ಯಾನ್ಗೆ ಇದೆ, ಈಕ್ವಲ್ ಟುಗೆ. ಪ್ರತಿಯೊಂದು ಕ್ಯಾರೆಕ್ಟರ್ ಪ್ರತಿಯೊಂದು ಕೀಗೂ ಒಂದು ನಂಬರ್ ಕೊಟ್ಟಿದ್ದಾರೆ. ಅದನ್ನು ನಾವು ಆಸ್ಕಿ ನಂಬರ್ಸ್ ಅಂತೀವಿ ಅಥವಾ ಆಸ್ಕಿ ಟೇಬಲ್ ಅಂತ ಕರಿತೀವಿ. ಸೊ ಇದನ್ನು ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಹೀಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು KPTCL ಅಥವಾ ಮೆಸ್ಕಾಮ್ 2017ರಲ್ಲಿ ಕೇಳಿರ್ತಕ್ಕಂಥ ಒಟ್ಟು 20 ಕಂಪ್ಯೂಟರ್ ಅವೇರ್ನೆಸ್ ಪ್ರಶ್ನೆಗಳನ್ನು ಡೀಟೇಲ್ಡ್ ಪ್ರಾಕ್ಟಿಕಲ್ ಆಗಿ ನಾವು ಕಲಿತೀವಿ. ಸೊ ಇದು ಬೇರೆ ಬೇರೆ ಎಕ್ಸಾಮ್ಸಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, SDA FDA ಅಥವಾ ಇನ್ನಿತರ ನೀವು ಬೇರೆ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರಿಗೆ ಭಾಳಷ್ಟು ಯೂಸ್ಫುಲ್ ಆಗುತ್ತೆ. ಭಾಳಷ್ಟು ನೆನಪಿನಲ್ಲಿರ್ತಕ್ಕಂಥ ಒಂದು ಮೆಥಡ್ನ ಬಳಸಿದ್ದೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.